ಅಂಡ್ ವೆಲ್ಕಮ್ ಟು ಐಎಎಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ವಿಷನ್ ಮೇ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಎಕಾನಮಿ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಸ್ ಅನ್ನ ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಈ ಎಕಾನಮಿ ಅನ್ನೋದು ನಮಗೆ GS ಪೇಪರ್ 3 ನಲ್ಲಿ ಬರುತ್ತೆ. GS ಪೇಪರ್ 3 ನಲ್ಲಿ. ಸೊ ಹೀಗಾಗಿ ಇದರ ಒಂದು ಸಿಲೆಬಸ್ ಏನಿದೆ ಅಂತ ನೋಡೋಣ. ಸೊ ಇದು GS 3 ಸಿಲೆಬಸ್ ಆಗಿದೆ. ಸೊ GS 3 ನಲ್ಲಿ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ, ಹಾಗೆ ಎಕಾನಮಿ ಬರುತ್ತೆ, ಹಾಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಹಾಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಸೊ ನಮಗೆ ಈ GS 3 ನಲ್ಲಿ ಬರುತ್ತೆ. ಸೊ ಇವಾಗ ನಾವು ಎಕಾನಮಿ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡ್ಲಿದ್ದೀವಿ. ಸೊ ಅದರಲ್ಲಿ ಎಕಾನಮಿಯಲ್ಲಿ ನಮಗೆ ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಭಾರತೀಯ ಆರ್ಥಿಕ ವ್ಯವಸ್ಥೆ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೋಡ್ಲಿದ್ದೀವಿ. ಹಾಗೆ ಸೊ ಇದಿಷ್ಟು ಏನಾಗುತ್ತೆ ಅಂತಂದ್ರೆ ಎಕಾನಮಿ ಅಲ್ಲಿ ಬರುತ್ತೆ. ಓಕೆ, ಹಾಗೆ ನಿಮ್ಗೆ ಸಪರೇಟ್ ಆಗಿ ಅಗ್ರಿಕಲ್ಚರ್ ಅನ್ನೋಂತ ಒಂದು ಟಾಪಿಕ್ ಕೂಡ ಬರುತ್ತೆ. ಸೊ ಅದು ಕೂಡ ಸೊ ಇಲ್ಲಿ ಕವರ್ ಆಗುತ್ತೆ, ಅಗ್ರಿಕಲ್ಚರ್. ಸೊ ಇಲ್ಲಿ 1 to 7 ಪಾಯಿಂಟ್ಸ್ ಅನ್ನ ನೋಡಿದ್ರೆ, ಓಕೆ, 1 to 7 ಪಾಯಿಂಟ್ ನಿಮ್ಗೆ ಸೊ ಎಕಾನಮಿ ರಿಲೇಟೆಡ್ ಆಗಿರುವಂತ ಟಾಪಿಕ್ಸ್ ಗಳಾಗಿವೆ. ಹಾಗೆ ಸೊ ಸಪರೇಟ್ ಆಗಿ ಇಲ್ಲಿ ನಮ್ಗೆ ಲ್ಯಾಂಡ್ ರಿಪೋರ್ಟ್ಸ್ ಅಂತ ಬರುತ್ತೆ. ಓಕೆ, ಸೊ ಅದನ್ನು ಕೂಡ ನಾವು ಇವತ್ತಿನ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಲಿದ್ದೀವಿ. ಹಾಗೆ ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಲಿದ್ದೀವಿ. ಸೊ ಹಿಯರ್ ಫಸ್ಟ್ ಟಾಪಿಕ್ ಏನಂತಂದ್ರೆ ಇಂಡಿಯಾ ಅಂಡ್ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಅಂತ ಇದೆ. ಅಂದ್ರೆ ಭಾರತ ಮತ್ತು ಜಾಗತಿಕ ಮೌಲ್ಯ ಸರಪಳಿ ಅಂತ. ಓಕೆ, ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ವೈ ನ್ಯೂಸ್, ಬಿಕಾಸ್ ನೀತಿ ಆಯೋಗ ಸಿಇಒ ಏನ್ ಮಾಡಿದ್ದಾರೆ ಅಂತಂದ್ರೆ ಹೈಲೈಟೆಡ್ ದಿ ನೀಡ್ ಫಾರ್ ಇಂಡಿಯಾ ಟು ಗೆಟ್ ಇನ್ ಟು ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಟು ಬೂಸ್ಟ್ ಎಕ್ಸ್ಪೋರ್ಟ್ ಅಂಡ್ ಸೆಕ್ಯೂರ್ ಸಪ್ಲೈ ಚೈನ್ಸ್ ಅಂತ ಇದೆ. ಅಂದ್ರೆ ನೀತಿ ಆಯೋಗದವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಭಾರತ ತನ್ನ ರಫ್ತನ್ನ ಉತ್ತೇಜಿಸಲಿಕ್ಕೆ ಹಾಗೆ ತನ್ನ ಪೂರೈಕೆ ಸರಪಳಿಯನ್ನ ಖಾತ್ರಿಪಡಿಸಲಿಕ್ಕೆ ಸೊ ಭಾರತ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸೊ ಈ ಒಂದು ಗ್ಲೋಬಲ್ ಸಪ್ಲೈ ಚೈನ್ ಅನ್ನುವಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸೊ ಅದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಸೊ ಈ ನೀತಿ ಆಯೋಗದ ಸಿಇಒ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈಗ ಈ ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇದನ್ನ ಡೆಫಿನಿಷನ್ ನೋಡೋ ಮೊದಲು ನಾವು ಸೊ ಇಲ್ಲಿ ಒಂದು ಉದಾಹರಣೆ ಮೂಲಕ ಇದರ ಅರ್ಥವನ್ನ ಅಂದ್ರೆ ಇದರ ಡೆಫಿನಿಷನ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಆಪಲ್ ಸಪ್ಲೈ ಚೈನ್ ಅಂತ ಇದೆ. ಸೊ ಇಲ್ಲಿ ಆಪಲ್ ಅನ್ನೋಂತ ಒಂದು ಸ್ಮಾರ್ಟ್ ಫೋನ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅದರ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ಎಲ್ಲಿ ಆಗತ್ತೆ ಅಂತಂದ್ರೆ USA ನಲ್ಲಿ ಆಗತ್ತೆ. ಓಕೆ, ಸೊ ಅದು ಯಾವ ರೀತಿ ಡಿಸೈನಿಂಗ್ ಇರಬೇಕು, ಅದರ ವಿನ್ಯಾಸ ಯಾವ ರೀತಿ ಇರಬೇಕು, ಅದರ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅನ್ನೋದು ಎಲ್ಲಿ ಡಿಸೈಡ್ ಆಗತ್ತೆ ಅಂತಂದ್ರೆ USA ನಲ್ಲಿ ಡಿಸೈಡ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಇದರ ಸೋರ್ಸಿಂಗ್ ಅಂತಂದ್ರೆ ಓಕೆ, ಸೊ ಇದರ ಸೋರ್ಸಿಂಗ್ ಅಂದ್ರೆ ಇದಕ್ಕೆ ಬೇಕಾಗಿರುವಂತಹ ಏನಂತ ಇಕ್ವಿಪ್ಮೆಂಟ್ ಅಂತ ಕರಿತೀವಲ್ವಾ, ಸೊ ಅದರ ಸೋರ್ಸ್ ಎಲ್ಲಿ ಕಂಡು ಬರುತ್ತೆ. ಸೊ ಅಗೇನ್ ಈ USA ನಲ್ಲಿ ಇರುತ್ತೆ. ಹಾಗೆ ಚೀನಾದಲ್ಲಿ ಕೂಡ ಏಷ್ಯಾ ಅಂಡ್ ಯುರೋಪ್ ನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಇದರ ಒಂದು ಇಕ್ವಿಪ್ಮೆಂಟ್ ಗಳನ್ನ ತಗೊಳ್ತಾರೆ. ಹಾಗೆ ಸೊ ಇದನ್ನ ಅಸೆಂಬ್ಲಿ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಆ ಒಂದು ಆಪಲ್ ಸ್ಮಾರ್ಟ್ ಫೋನ್ ಅಂತಂದ್ರೆ ಚೀನಾದಲ್ಲಿ ಮಾಡ್ತಾರೆ. ಓಕೆ, ಸೊ ಇದನ್ನ ಅಸೆಂಬ್ಲಿ ಮಾಡಿರುವಂತ ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನು ಸೊ ಎಲ್ಲಿ ಸ್ಟಾಕ್ ಮಾಡ್ತಾರೆ ಅಂತಂದ್ರೆ ವೇರ್ ಹೌಸಿಂಗ್ ಅಂದ್ರೆ ಅದನ್ನ ಸ್ಟಾಕ್ ಮಾಡೋದು ಅಂದ್ರೆ ಉಗ್ರಾಣ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದನ್ನ USA ನಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ. ಸೊ ಅದಾದ ನಂತರ ಅದನ್ನ ಹಂಚಿಕೆ, ಓಕೆ, ಅದನ್ನ ವಿತರಣೆ ಎಲ್ಲಿಂದ ಮಾಡ್ತಾರೆ ಅಂತಂದ್ರೆ ಸೊ ಇದನ್ನ US ನಿಂದ ಜಗತ್ತಿನಾದ್ಯಂತ ಇದನ್ನ ಮಾಡ್ತಾರೆ ಅಂತಂದ್ರೆ
ಸೊ ವಿತರಣೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಒಂದ್ ಅರ್ಥ ಆಗಿರೋದು ಏನಂತಂದ್ರ, ಸೊ ಇಲ್ಲಿ ಗ್ಲೋಬಲ್ ಸಪ್ಲೈ ಚೈನ್ ಅಂತಂದ್ರೆ, ಸೊ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡುವಲ್ಲಿ ಸೊ ವಿವಿಧ ರೀತಿಯ ಹಂತಗಳು ಬರುತ್ತೆ. ಓಕೆ, ಸೊ ಅದನ್ನೆಲ್ಲ ಒಳಗೊಂಡಂತೆ ನಾವು ಏನಂತ ಕರಿತೀವಿ, ಅದಕ್ಕೆ ಜಾಗತಿಕ ಮೌಲ್ಯ ಸರಪಳಿ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸೋರ್ಸಿಂಗ್ ಅಂತ ಬಂದ್ರೆ, ಸೊ ಇಲ್ಲಿ ಇನ್ ಕೇಸ್ ಇಲ್ಲಿ ಅದಕ್ಕೆ ಬೇಕಾಗಿರುವಂತ ಒಂದು ರಾ ಮಟೀರಿಯಲ್ಸ್ ಇಲ್ಲಿ ಸಿಗತ್ತೆ ಅಂತ ಅನ್ಕೋಣ. ಓಕೆ, ಸೊ ಅದನ್ನ ಡಿಸೈನಿಂಗ್ ಯಾರು ಮಾಡ್ತಾರೆ, ಇಲ್ಲಿ USA ದವ್ರು ಮಾಡ್ತಾರೆ. ಸೊ ಈ ಡಿಸೈನ್ ಆಗಿರುವಂತ ಒಂದು ಫೈನಲ್ ಪ್ರಾಡಕ್ಟ್ ನ ಅಸೆಂಬ್ಲಿ ಯಾರು ಮಾಡ್ತಾರೆ, ಚೀನಾದವ್ರು ಮಾಡ್ತಾರೆ. ಹಾಗೆ ಸೊ ಇದನ್ನ ಒಂದು ಸ್ಟಾಕ್ ಯಾರು ಮಾಡ್ತಾರೆ, ಸೊ USA ದವ್ರು ಮಾಡ್ತಾರೆ. ಮತ್ತೆ ಅದನ್ನ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ, ಸೊ ಇಲ್ಲಿ USA ಅವರು ಜಾಗತಿಕವಾಗಿ ಅದನ್ನ ಸಪ್ಲೈ ಅನ್ನ ಮಾಡ್ತಾರೆ. ಓಕೆ, ಸೊ ಇದರ ಅರ್ಥ, ಸೊ ಇಲ್ಲಿ ನಮ್ಗೆ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಅಂತಂದ್ರೆ ಪ್ರೊಡಕ್ಷನ್ ಸೀಕ್ವೆನ್ಸಸ್. ಓಕೆ, ಸೊ ಇಲ್ಲಿ ಸೀಕ್ವೆನ್ಸಸ್ ಅಂತಂದ್ರೆ ಏನ್ ಬರುತ್ತೆ ನಮ್ಗೆ, ಸೊ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ಬರುತ್ತೆ. ಓಕೆ, ಅದನ್ನ ಅಸೆಂಬಲ್ ಮಾಡೋದು ಕೂಡ ಬರುತ್ತೆ. ಅದನ್ನ ಸ್ಟಾಕ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಬರುತ್ತೆ. ಅಂದ್ರೆ ಒಂದು ಕಚ್ಚಾ ವಸ್ತುವನ್ನ ನಾವು ಸೊ ಅದನ್ನ ಅಂತಿಮ ಫೈನಲ್ ಗೂಡ್ ಆಗಿ, ಅಂದ್ರೆ ಅಂತಿಮ ಸರಕುಗಳನ್ನಾಗಿ ಪರಿವರ್ತಿಸುವ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವು, ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ಫೋನ್ ಅಸೆಂಬಲ್ಡ್ ಇನ್ ಚೀನಾ ಮೈಟ್ ಇನ್ಕ್ಲೂಡ್ ಗ್ರಾಫಿಕ್ ಡಿಸೈನ್ ಎಲಿಮೆಂಟ್ಸ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್. ಇಲ್ಲಿ ಡಿಸೈನ್ ಯಾರು ಮಾಡ್ತಾರೆ, USA ದವ್ರು ಮಾಡ್ತಾರೆ. ಅದನ್ನ ಅಸೆಂಬ್ಲಿ ಯಾರು ಮಾಡ್ತಾರೆ, ಚೀನಾದವರು ಮಾಡ್ತಾರೆ. ಓಕೆ, ಸೊ ನಾವು ಅದರ ಕಂಪ್ಯೂಟರ್ ಕೋಡ್ ಯಾರು ಡೆವಲಪ್ ಮಾಡ್ತಾರೆ, ಫ್ರಾನ್ಸ್ನವರು ಡೆವಲಪ್ ಮಾಡ್ತಾರೆ. ಅಂಡ್ ಸಿಲಿಕಾನ್ ಚಿಪ್ಸ್, ಓಕೆ, ಮೊಬೈಲ್ ನಲ್ಲಿ ಯೂಸ್ ಮಾಡುವಂತ ಸಿಲಿಕಾನ್ ಚಿಪ್ ಅನ್ನ ಸಿಂಗಾಪುರ್ನಿಂದ ಏನ್ ಮಾಡ್ಕೊಳ್ತಾರೆ, ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಇನ್ನೊಂದು ಉದಾಹರಣೆ ನಾವು ನೋಡ್ಬೋದು, ಏನಂತಂದ್ರೆ ಸೊ ಇಲ್ಲಿ ಆ ಒಂದು ಯಾವುದೇ ಒಂದು ಫೈನಲ್ ಗೂಡ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದ್ರೆ ಆ ಒಂದು ಸರಕು ಅಥವಾ ಆ ರಾ ಮಟೀರಿಯಲ್ ಅದೇ ಸ್ಥಳದಲ್ಲಿ ಸಿಗ್ಬೇಕಂತ ಏನಿಲ್ಲ. ಓಕೆ, ಸೊ ಇಲ್ಲಿ ಜಪಾನ್ ಇದೆ. ಓಕೆ, ಜಪಾನ್ ಬಳಿ ಏನಿದೆ, ಬುಲೆಟ್ ಟ್ರೈನ್ ಇದೆ. ಓಕೆ, ಸೊ ಇದೇನ್ ಮಾಡತ್ತೆ ಅಂತಂದ್ರೆ, ಸೊ ಈ ಒಂದು ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಂಡು ಸೊ ಬೇರೆ ದೇಶದಿಂದ ಏನ್ ಮಾಡುತ್ತೆ ಅದು, ಸೊ ವೇಗದ ದರದಲ್ಲಿ ಏನ್ ಮಾಡುತ್ತೆ, ಸೊ ಕಚ್ಚಾ ವಸ್ತುವನ್ನ ಅಂದ್ರೆ ರಾ ಮಟೀರಿಯಲ್ಸ್ ನ ತರಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೀಲ್ ಇಂಡಸ್ಟ್ರಿ ಇದಕ್ಕೆ ಬೇಕಾಗುವಂತ ಯಾವುದೇ ಒಂದು ಕಚ್ಚಾ ವಸ್ತುಗಳು ಈ ಒಂದು ಜಪಾನ್ ಅಲ್ಲಿ ಸಿಗೋದ್ರಿಂದ ಅನ್ಕೊಳ್ಳೋಣ. ಸೊ ಇದೇನ್ ಮಾಡುತ್ತೆ, ಬುಲೆಟ್ ಟ್ರೈನ್ ಮೂಲಕ ರಾ ಮಟೀರಿಯಲ್ ನ ತರಿಸ್ಕೊಳ್ಳುತ್ತೆ. ಓಕೆ, ಅವಾಗ ಅದೇನ್ ಮಾಡುತ್ತೆ, ಫೈನಲ್ ಪ್ರಾಡಕ್ಟ್ಸ್ ನ, ಓಕೆ, ಅಂದ್ರೆ ಅಂತಿಮ ಸರಕುಗಳನ್ನ ಏನ್ ಮಾಡುತ್ತೆ, ಇಲ್ಲಿ ತಯಾರು ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆಸ್ ಪರ್ OECD an estimated 70% of the trade occurs through the GBC ಅಂತ, ಅಂದ್ರೆ ಜಾಗತಿಕವಾಗಿ ಸೊ ಪ್ರತಿಶತ 70% ವ್ಯಾಪಾರ ಈ ಒಂದು ಈ ಗ್ಲೋಬಲ್ ವ್ಯಾಲ್ಯೂ ಚೈನ್ ಮೂಲಕ ನಡೆಯುತ್ತೆ. ಅಂದ್ರೆ ಒಂದು ವಸ್ತುವನ್ನ ಸೊ ಬೇರೆ ಬೇರೆ ದೇಶಗಳಲ್ಲಿ ಏನ್ ಮಾಡೋದು ಅಂತಂದ್ರೆ, ಸೊ ಅದಕ್ಕೆ ಬೇಕಾಗಿರುವಂತ ಒಂದು ಡಿಸೈನ್ ಆಗಿರಬಹುದು, ಅದನ್ನ ಅಸೆಂಬಲ್ ಮಾಡೋದು ಏನಾಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ನಡೆಯುತ್ತೆ. ಸೊ ಈ ಒಂದು GBCಯಲ್ಲಿ ಪಾಲ್ಗೊಳ್ಳುವಂತಹ ದೇಶಗಳು ಸೊ 2 ಕೆಟಗರಿಗೆ ಸಂಬಂಧಪಟ್ಟಿರುತ್ತೆ. ಒಂದನೇದು ಸೊ ಬ್ಯಾಕ್ವರ್ಡ್ ಲಿಂಕೇಜಸ್ ಆರ್ ಫಾರ್ವರ್ಡ್ ಲಿಂಕೇಜಸ್ ಅಂತ. ಓಕೆ, ಫಸ್ಟ್ ಇಲ್ಲಿ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತಂದ್ರೆ ಏನಂತಂದ್ರೆ, ಸೊ ಇಲ್ಲಿ ಇನ್ಪುಟ್ಸ್ ಅನ್ನ, ಓಕೆ, ಇನ್ಪುಟ್ಸ್ ಅಂತಂದ್ರೆ ಏನಿಲ್ಲಿ ರಾ ಮಟೀರಿಯಲ್ಸ್ ಅನ್ನ ಏನ್ ಮಾಡುತ್ತೆ, ಇಂಪೋರ್ಟ್ ಮಾಡ್ಕೊಂಡು ಸೊ ಅದನ್ನ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ಏನ್ ಮಾಡುತ್ತೆ, ಸೊ ಇಲ್ಲಿ ಅದನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಇಂಡಿಯಾ ಇಂಪೋರ್ಟ್ಸ್ ಕಾಟನ್ ಫ್ಯಾಬ್ರಿಕ್ ಫ್ರಮ್ ದ ಇಟಲಿ. ಇಟಲಿಯಿಂದ ಏನ್ ಮಾಡುತ್ತೆ, ಭಾರತ ಈ ಕಾಟನ್ ಫ್ಯಾಬ್ರಿಕ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದನ್ನ ಏನ್ ಮಾಡುತ್ತೆ, ಭಾರತ ಒಂದು ಫೈನಲ್ ಪ್ರಾಡಕ್ಟ್ ಅಂದ್ರೆ ಅದನ್ನ ಬಟ್ಟೆಯಾಗಿ ಅಥವಾ ಶರ್ಟ್ ಆಗಿ ಅದನ್ನ ಏನ್ ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಶರ್ಟ್ಸ್. ಸೊ ಇದೇನಂತಂದ್ರೆ ಬ್ಯಾಕ್ವರ್ಡ್ ಲಿಂಕೇಜಸ್. ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಲಿಂಕೇಜಸ್ ಅಂತಂದ್ರೆ ವೆನ್ ಒನ್ ಕಂಟ್ರಿ ಸಪ್ಲೈಸ್ ಇನ್ಪುಟ್ಸ್. ಓಕೆ, ಇದು ರಿವರ್ಸ್ ಆಗಿದ್ದು. ಸೊ ಇದೇನ್ ಮಾಡುತ್ತೆ, ಇನ್ಪುಟ್ಸ್ ಅನ್ನ ಕಳಿಸುವಂತದ್ದು. ಓಕೆ, ಸೊ ಇಲ್ಲಿ ಆರ್ ಇಂಟರ್ಮಿಡಿಯೇಟ್ ಗುಡ್ಸ್. ಸೊ ಇಲ್ಲಿ ಇಂಟರ್ಮಿಡಿಯೇಟ್ ಗೂಡ್ಸ್ ಅಂತಂದ್ರೆ, ಸೊ ಇವಾಗ ಕಾರ್ ಇರುತ್ತೆ. ಓಕೆ, ಸೊ ಕಾರ್ ಇವಾಗ ರೆಡಿ ಆಗ್ಬೇಕಂತಂದ್ರೆ ಅದಕ್ಕೇನ್ ಬೇಕು, ಇವಾಗ ಟೈರ್ ಬೇಕು ಅಂಡ್ ಎಕ್ಸೆಸರೀಸ್ ಬೇಕಲ್ವಾ. ಸೊ ಆ ಎಕ್ಸೆಸರಿಗಳು ಏನಂತ ಕರಿತೀವಿ ನಾವು, ಇಂಟರ್ಮಿಡಿಯರಿ ಗುಡ್ಸ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ಅಸೆಂಬಲ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಫೈನಲ್ ಗುಡ್ಸ್ ಅನ್ನೋದು ಸಿಗುತ್ತೆ, ದಟ್ ಆರ್ ಯೂಸ್ ಫಾರ್ ಪ್ರೊಡಕ್ಷನ್ ಇನ್ ಅನದರ್ ಕಂಟ್ರಿ. ಸೊ ಭಾರತ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಇಂಡಿಯಾ ಸಪ್ಲೈಸ್ ಆಟೋ ಕಂಪೋನೆಂಟ್ಸ್ ಅಂದ್ರೆ ಎಕ್ಸೆಸರಿನ. ಓಕೆ, ಸೊ ಇಲ್ಲಿ ವಾಹನದ ಬಿಡಿಭಾಗಗಳನ್ನ ಏನ್ ಮಾಡುತ್ತೆ, ಸೊ ಇಲ್ಲಿ ಜರ್ಮನ್ಗೆ
ಸಪ್ಲೈ ಮಾಡುತ್ತೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಆಟೋ ಮೇಕರ್ ಫಾರ್ ಯೂಸ್ ಇನ್ ಕಾರ್ ಪ್ರೊಡಕ್ಷನ್. ಎಸ್. ಇಲ್ಲಿ ಕಾರ್ ಒಂದು ಉತ್ಪಾದನೆಗೆ ಬೇಕಾಗುವಂತ ಒಂದು ಕಾಂಪೋನೆಂಟ್ಸ್ ಅನ್ನ ಭಾರತ ಇಲ್ಲಿ ರವಾನೆ ಮಾಡುತ್ತೆ. ಇದಕ್ಕೆ ನಾವು ಫಾರ್ವರ್ಡ್ ಲಿಂಕೇಜಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ಗ್ಲೋಬಲ್ ವ್ಯಾಲ್ಯೂ ಒಂದು ಚೈನಿನ ಮಹತ್ವ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಒಂದು ಸ್ಕಿಲ್ಡ್ ಪರ್ಸನ್ ಈ ಒಂದು ಆಕ್ಟಿವಿಟಿಲಿ ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಒಂದು ಸರಕಿನ ಉತ್ಪಾದಕತೆ ಏನಾಗುತ್ತೆ ಹೆಚ್ಚಾಗತ್ತೆ. ಹಾಗೆ ರೆಡ್ಯೂಸ್ ಪಾವರ್ಟಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಬಡತನ ಕೂಡ ನಿರ್ಮೂಲನೆ ಆಗತ್ತೆ. ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅವರ ಒಂದು ಇವರ ಪ್ರಕಾರ 1% ಇನ್ಕ್ರೀಸ್ ಇನ್ ಜಿವಿಸಿ ಅಂದ್ರೆ ಜಿವಿಸಿಯಲ್ಲಿ 1% ಹೆಚ್ಚಾದ್ರೆ ಸೊ ಇದು ಎಸ್ಟಿಮೇಟೆಡ್ ಟು ಬೂಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಲೆವೆಲ್ಸ್ ಬೈ ಮೋರ್ ದನ್ 1%, ಅಬೌಟ್ ಟ್ವೈಸ್ ಆಸ್ ಮಚ್ ಆಸ್ ದ ಕನ್ವೆನ್ಷನಲ್ ಟ್ರೇಡ್. ಓಕೆ, ಸೊ ಅಂದ್ರೆ 1% ಏನಾದ್ರೂ ಜಿವಿಸಿ ಇನ್ಕ್ರೀಸ್ ಆದ್ರೆ ಸೊ ಅವಾಗ ನಮ್ಮ ತಲಾ ಆದಾಯ ಎಷ್ಟು ಇನ್ಕ್ರೀಸ್ ಆಗತ್ತೆ, 1% ನಷ್ಟು ಇನ್ಕ್ರೀಸ್ ಆಗತ್ತೆ. ಸೊ ಇದನ್ನ ಯಾರು ಹೇಳ್ತಾ ಇದಾರೆ? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ನವರು ಹೇಳ್ತಾ ಇದಾರೆ. ಹಾಗೆ ಸೊ ಇದು ಒಂದು ಲೇಬರ್ ಇಂಟೆನ್ಸಿವ್ ಒಂದು ಪ್ರೊಸೆಸ್ ಆಗಿರೋದ್ರಿಂದ ಸೊ ಇದು ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗತ್ತೆ. ಲೇಬರ್ ಇಂಟೆನ್ಸಿವ್ ಅಂಡ್ ಫೀಮೇಲ್ ಡ್ರಿವೆನ್ ಅಂಡ್ ಗ್ರೇಟರ್ ಸ್ಕೋಪ್ ಫಾರ್ ಸ್ಪೆಷಲೈಸೇಷನ್. ಸೊ ಅಂದ್ರೆ ಸೊ ಇಲ್ಲಿ ಇವಾಗ ಭಾರತ ಏನ್ ಮಾಡುತ್ತೆ ಜರ್ಮನ್ಗೆ ಸೊ ಇಲ್ಲಿ ಆಟೋ ಒಂದು ಕಾಂಪೋನೆಂಟ್ಸ್ ಅನ್ನ ಕಳ್ಸತ್ತೆ ಅಲ್ವಾ. ಸೊ ಇಲ್ಲಿ ಆ ಆಟೋ ಕಾಂಪೋನೆಂಟ್ಸ್ ನಲ್ಲಿ ಏನಾಗುತ್ತೆ, ಭಾರತ ಇಲ್ಲಿ ಒಂದು ನಾವೀನ್ಯತೆಯನ್ನ ಹೊಂದಿರುತ್ತೆ. ಓಕೆ, ಸೊ ಹೀಗಾಗಿ ಅದು ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಖ್ಯಾತಿಯನ್ನ ಪಡೆಯುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಅಂದ್ರೆ ಈ ಒಂದು ಜಿಬಿಸಿಯಲ್ಲಿ ಭಾರತದ ಒಂದು ಪಾತ್ರ ಏನಾಗಿದೆ ಅಥವಾ ಅದರ ಒಂದು ಪಾಲ್ಗೊಳ್ಳುವಿಕೆ ಯಾವ ರೀತಿ ಇದೆ ಅಂತಂದ್ರೆ ನೋಡೋದಾದ್ರೆ ಸೊ ಇಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬಿಕಾಸ್ ಇಂಡಿಯಾ ಜಿಬಿಸಿ ರಿಲೇಟೆಡ್ trade as per cent of gross trade was 40.3% in 2022 and is significantly low not only when compared to large economies like so ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಚೀನಾ, ಜಪಾನ್. ಸೊ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಸೊ ಈ ಜಿಬಿಸಿಯಲ್ಲಿ ಕಡಿಮೆ ಒಂದು ರೋಲ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಲೋ ಎಕ್ಸ್ಪೋರ್ಟ್ ನೆಟ್ವರ್ಕ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಒಟ್ಟಾರೆಯಾಗಿ 10% ಆಫ್ ಇಂಡಿಯಾ ಟೋಟಲ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಅನ್ನ ಮಾಡುತ್ತೆ. ಅಂದ್ರೆ ಬೇರೆ ದೇಶಗಳಿಂದ ಸರಕುಗಳನ್ನ ತರಿಸಿಕೊಂಡು ಭಾರತ ಅದನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಲ್ಲಿ ಕೇವಲ ಇದರ ಪಾಲಷ್ಟಿದೆ 10% ನಷ್ಟು ಇದೆ. ಸೊ ಇಲ್ಲಿ ಈ ರೀತಿಯ ಜಿಬಿಸಿಗಳಲ್ಲಿ ಓಕೆ ಸೊ ಯಾವೆಲ್ಲ ಒಂದು ಪ್ರಾಡಕ್ಟ್ಸ್ ಅನ್ನ ಭಾರತ ರಫ್ತು ಮಾಡುತ್ತೆ ಅಂತಂದ್ರೆ ಅಲ್ಲಿ ಕೋಲ್, ಓಕೆ, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಹಾಗೆ ಬಿಸಿನೆಸ್ ಸರ್ವಿಸ್, ಕೆಮಿಕಲ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಇಕ್ವಿಪ್ಮೆಂಟ್ ಅಥವಾ ಓಕೆ ಇಕ್ವಿಪ್ಮೆಂಟ್. ಸೊ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಸೊ ರಾ ಕೋಲನ್ನು ತರಿಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಪೆಟ್ರೋಲಿಯಂ ಕೂಡ ಭಾರತ ಏನ್ ಮಾಡುತ್ತೆ ರಫ್ತು ಮಾಡುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ರಾ ಒಂದು ಪೆಟ್ರೋಲಿಯಂ ನ ತರಿಸ್ಕೊಂಡು ಅದನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ಅಂದ್ರೆ ಶುದ್ಧೀಕರಣ ಮಾಡಿ ಅದನ್ನ ಬೇರೆ ದೇಶಗಳಿಗೆ ಕೂಡ ಭಾರತ ರಫ್ತು ಮಾಡುತ್ತೆ. ಹಾಗೆ ಸೊ ಇದಕ್ಕೆ ಕಾರಣಗಳೇನು, ಭಾರತ ಈ ಒಂದು ಜಿಬಿಸಿಯಲ್ಲಿ ಸೊ ಕಡಿಮೆ ರೋಲ್ ಅನ್ನ ಹೊಂದಿರಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಪುವರ್ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಕಳಪೆ ಮೂಲಸೌಕರ್ಯ, ಹಾಗೆ ಅನ್ಸರ್ಟೆನಿಟಿ ಇನ್ ಟ್ರೇಡ್ ಅಂಡ್ ಟಾರಿಫ್ ಪಾಲಿಸಿ. ಓಕೆ, ಸೊ ಇನ್ ಟ್ರೇಡ್ ಅಂಡ್ ಟಾರಿಫ್ ಪಾಲಿಸಿ ಅಂತಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಇಂಪೋರ್ಟ್ ಪ್ರಾಡಕ್ಟ್ ಮೇಲೆ ಏನ್ ಮಾಡಲಾಗುತ್ತೆ ಅಂದ್ರೆ ಸೊ ಇಲ್ಲಿ ಹೆಚ್ಚಿನ ಒಂದು ತೆರಿಗೆಯನ್ನ ವಿಧಿಸಲಾಗತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸೊ ಇಲ್ಲಿ ಭಾರತಕ್ಕೆ ಆ ಒಂದು ಎಕ್ಸ್ಪೋರ್ಟ್ ಮಾಡುವಂತ ದೇಶಗಳು ಏನಾಗುತ್ತೆ ಸೊ ಕಡಿಮೆ ಆಸಕ್ತಿಯನ್ನ ಸೊ ತೋರಿಸುತ್ತೆ. ಹಾಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್, ಸಬ್ ಆಪ್ಟಿಮಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂದ್ರೆ ಉತ್ಪಾದನೆ ಮಾಡುವಂತ ಒಂದು ಸರಕುಗಳು ತುಂಬಾ ಏನಾಗಿರುತ್ತೆ ಕೆಲವೊಂದು ಬಾರಿ ಕಳಪೆ ಮಟ್ಟದ್ದಾಗಿರುತ್ತೆ. ಹಾಗೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಮಾರುಕಟ್ಟೆ ಆಗಿರ್ಬೋದು, ಆ ಒಂದು ಪ್ರೊಸೆಸ್ ಅಲ್ಲಿ ಪಾಲ್ಗೊಳ್ಳುವ ಪಾರ್ಟ್ನರ್ಸ್ ಆಗಿರ್ಬೋದು, ಸೊ ಇವುಗಳ ಕುರಿತು ಏನಿರುತ್ತೆ ಒಂದು ಮಾಹಿತಿಯ ಕೊರತೆ ಸೊ ಕಂಡು ಬರೋದ್ರಿಂದ ಸೊ ಭಾರತ ಈ ಒಂದು ಜಿಬಿಸಿಯಲ್ಲಿ ಕಡಿಮೆ ಒಂದು ಪಾರ್ಟಿಸಿಪೇಟ್ ಹೊಂದಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಸೊ ಭಾರತ ಈ ಒಂದು ಜಿಬಿಸಿಯಲ್ಲಿ ಪಾಲ್ಗೊಳ್ಳಲು ಸೊ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತಂದ್ರೆ ಸೊ ಸ್ಟೆಪ್ಸ್ ಟೇಕನ್ ಟು ಇಂಟಿಗ್ರೇಟ್ ಇನ್ ಜಿಬಿಸಿ. ಸೊ ಫಸ್ಟ್ ಒನ್ ಫಾರಿನ್ ಟ್ರೇಡ್ ಪಾಲಿಸಿ 2023 ಇದೆ. ಹಾಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್
ಡಿಸ್ಟಿಕ್ ಆಸ್ ಎಕ್ಸ್ಪೋರ್ಟ್ಸ್ ಹಬ್ಗಳನ್ನ ಅಂದ್ರೆ ಇಲ್ಲಿ ಒಂದ್ ಡಿಸ್ಟಿಕ್ ಒಂದ್ ಪ್ರಾಡಕ್ಟ್ ಅಂತಂದ್ರೆ ಆ ಒಂದು ಅಥವಾ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಪ್ರಾಡಕ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿ ಅದನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ ಆ ಒಂದು ವಸ್ತುಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಜಾಗತಿಕವಾಗಿ ಏನ್ ಮಾಡ್ತಾರೆ ಮನ್ನಣೆಯನ್ನ ಒದಗಿಸಿಕೊಡ್ತಾರೆ. ಹಾಗೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಸೊ ಈ ಒಂದು ಇನಿಷಿಯೇಟಿವ್ ನ ಒಂದು ಉದ್ದೇಶ ಏನಂತಂದ್ರೆ ಸೊ ಭಾರತದಲ್ಲಿ ಏನ್ ಮಾಡೋದು ಅಂತಂದ್ರೆ ಸೊ ಹೆಚ್ಚಿನ ಒಂದು ಉಪಕರಣಗಳನ್ನ ಏನ್ ಮಾಡೋದು ಭಾರತದಲ್ಲೇ ತಯಾರಿಸುವಂತ ಸೊ ಒಂದು ಉದ್ದೇಶವನ್ನ ಈ ಒಂದು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ವೇ ಫಾರ್ವರ್ಡ್ ನಲ್ಲಿ ನಾವೇನು ಹೇಳ್ಬೋದು ಅಂತಂದ್ರೆ ಇಂಪ್ರೂವಿಂಗ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ಭಾರತ ಮತ್ತು USA ನಡುವೆ ನೋಡಿದ್ರೆ ಸೊ ಇಲ್ಲಿ ಇದ್ರ ನಡುವೆ ಸಂಘರ್ಷ ಇದೆ. ಓಕೆ, ಈ ಸ್ಟೀಲ್ ಕುರಿತಾಗಿ. ಓಕೆ, ಅಂದ್ರೆ ನಾವು ಅಂದ್ರೆ US ಇಂದ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟೀಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಭಾರತ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಮೊದಲೆಲ್ಲ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇತ್ತು. ಓಕೆ, ಸೊ ಈ ರೀತಿಯ ಒಂದು ವ್ಯಾಪಾರದ ಕುರಿತಾದಂತ ಅಡೆತಡೆಗಳನ್ನ ಅಥವಾ ಸುಂಕಗಳನ್ನ ಏನ್ ಮಾಡೋದಿಲ್ಲಿ ಅಥವಾ ಟ್ಯಾಕ್ಸ್ ಅನ್ನ ಕಡಿಮೆ ವಿಧಿಸುವಂತದ್ದು. ಹಾಗೆ ಫೆಸಿಲಿಟಿಂಗ್ ಟ್ರೇಡ್, ವ್ಯಾಪಾರಕ್ಕೆ ಅನುಕೂಲತೆಯನ್ನ ಒದಗಿಸಿಕೊಡೋದು. ಯಾವ ರೀತಿ ಅಂದ್ರೆ ಸ್ಟೇಬಲ್ ಟಾರಿಫ್ ರೂಲ್ಸ್ ಅಂತ. ಅಂದ್ರೆ ಸೊ ಇಲ್ಲಿ ಸ್ಥಿರವಾದ ಒಂದು ಅಂದ್ರೆ ಯಾವುದೇ ರೀತಿ ಒಂದು ಇಂಪೋರ್ಟ್ ಮೇಲೆ ಏನ್ ಮಾಡೋದು ಅಂದ್ರೆ ಟ್ಯಾಕ್ಸ್ ಏರಿಳಿತವಾಗದಂತೆ ನೋಡಿಕೊಳ್ಳೋದು, ಅಂದ್ರೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುವುದು. ಹಾಗೆ ಟಾರ್ಗೆಟ್ ಹೈ ವ್ಯಾಲ್ಯೂ GVC ಸೆಗ್ಮೆಂಟ್. ಸೊ ಇದಿಷ್ಟು ನಾವು ಸೊ ವೇ ಫಾರ್ವರ್ಡ್ ನಲ್ಲಿ ಹೇಳ್ಬೋದು. ಸೊ ಇದಿಷ್ಟು GVC ಗ್ಲೋಬಲ್ ವ್ಯಾಲ್ಯೂ ಚೈನ್ ಕುರಿತಾಗಿರುವಂತಹ ಮಾಹಿತಿ. ಸೊ ನಾವು ಲೆಟ್ ಅಸ್ ಸಿ ನೆಕ್ಸ್ಟ್ ಟಾಪಿಕ್. RBI ಸರ್ಪ್ಲಸ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಇತ್ತೀಚೆಗೆ ಏನ್ ಮಾಡಿದೆ ಅಂತಂದ್ರೆ RBI ತನ್ನ ಹೆಚ್ಚುವರಿ ಅಮೌಂಟ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಸೊ ಭಾರತ ಸರ್ಕಾರಕ್ಕೆ ವರ್ಗಾವಣೆ ಮಾಡಿದೆ. ಸೊ ಹೀಗಾಗಿ ಸೊ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿದೆ. ಸೊ ಎಷ್ಟು ಅಮೌಂಟ್ ಅಂತಂದ್ರೆ ಸೊ YU ನ್ಯೂಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೂವ್ಡ್ ಹೈಯೆಸ್ಟ್ ಎವರ್ ಸರ್ಪ್ಲಸ್ ಟ್ರಾನ್ಸ್ಫರ್ ಫಾರ್ Rs 2.1 lakh crore to government for financial year 2024, which is more than double the ಪ್ರೀವಿಯಸ್ ಇಯರ್. ಸೊ ಕಳೆದ ವರ್ಷ ಏನು ಸರ್ಪ್ಲಸ್ ಅನ್ನ ಕೊಟ್ಟಿತ್ತು ಸರ್ಕಾರಕ್ಕೆ RBI, ಸೊ ಈ ವರ್ಷ ಸೊ ಅದಕ್ಕಿಂತ 2 ಪಟ್ಟು ಏನ್ ಮಾಡಿದೆ ಅಂದ್ರೆ ಸರ್ಪ್ಲಸ್ ಅನ್ನ ಕೊಟ್ಟಿದೆ. ಎಸ್, ಸೊ ಹಿಯರ್ ಸೊ ನಾವಿಲ್ಲಿ ಇವಾಗ RBI ಸರ್ಪ್ಲಸ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಸರ್ಪ್ಲಸ್ ಇಂಪ್ಲಾಯ್ಸ್ ಅಂದ್ರೆ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಅಂದ್ರೆ ಇಲ್ಲಿ ಅದರ ಒಂದು ಆದಾಯ ಏನಾಗಿದೆ ಅಂತಂದ್ರೆ ಸೊ ಅದರ ಅಂದ್ರೆ ಇಲ್ಲಿ RBI ನ ಆದಾಯ ಸೊ ಇಲ್ಲಿ ಅದರ ವೆಚ್ಚಕ್ಕಿಂತ ಜಾಸ್ತಿ ಆಗಿದೆ, ಅಂದ್ರೆ ಅದಕ್ಕೆ ಲಾಭ ಆಗಿದೆ. ಆ ಲಾಭವನ್ನ ಏನ್ ಮಾಡ್ತಾ ಇದೆ ಸೊ ಈ RBI ಸರ್ಕಾರಕ್ಕೆ ನೀಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ RBI ಇನ್ಕಮ್ ಎಲ್ಲಿಂದ ಬರುತ್ತೆ, RBI ಖರ್ಚನ್ನ ಯಾವುದಕ್ಕಾಗಿ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ RBI ಗೆ ಆದಾಯ ಎಲ್ಲಿಂದ ಬರುತ್ತೆ ಅಂತಂದ್ರೆ ಮುಖ್ಯವಾಗಿ ಸೊ ಇಲ್ಲಿ ಗವರ್ಮೆಂಟ್ ಸೆಕ್ಯೂರಿಟಿಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಇದು ಮಾರಾಟ ಮಾಡುತ್ತೆ, ಅಂದ್ರೆ ಸರ್ಕಾರಿ ಭದ್ರತೆಗಳಂತ ಕರಿತೀವಿ ಕನ್ನಡದಲ್ಲಿ. ಹಾಗೆ ಮುಕ್ತ ಒಂದು ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತ. ಸೊ ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ RBI ಸೊ ಇಲ್ಲಿ ಬಾಂಡ್ಗಳನ್ನ ಏನ್ ಮಾಡುತ್ತೆ ಕೊಳ್ಳುವುದು ಮತ್ತು ಕೊಂಡುಕೊಳ್ಳುವುದನ್ನ ಏನ್ ಮಾಡುತ್ತೆ ಸೊ ಮಾಡುತ್ತೆ. ಹಾಗೆ ವಿದೇಶಿ ವಿನಿಮಯದಿಂದ ಕೂಡ ಹಾಗೆ ಸಾಲ ಮತ್ತು LEF ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫಂಡ್ ಅಂತ ಬರುತ್ತೆ. ಸೊ ಇದರ ಮೂಲಕ ಏನ್ ಮಾಡುತ್ತೆ ಇಲ್ಲಿ ಫೆಸಿಲಿಟಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಮೂಲಕ ಏನ್ ಮಾಡುತ್ತೆ ಸೊ ಈ ಒಂದು RBI ಗೆ ಆದಾಯ ಅನ್ನೋದು ಬರುತ್ತೆ. ಹಾಗೆ ಸೊ ಇದು ಖರ್ಚು ಯಾವುದಕ್ಕೆಲ್ಲ ಮಾಡುತ್ತೆ ಅಂತಂದ್ರೆ ಸೊ ಇಲ್ಲಿ ತನ್ನ ಹಣಕಾಸನ್ನ ಓಕೆ ಸೊ ಇಲ್ಲಿ ಇಟ್ಕೊಳ್ಳಲಿಕ್ಕೆ ಅದು ಕಾಂಟಿಂಜೆನ್ಸಿ ಫಂಡ್ ಅಂಡ್ ಅಸೆಟ್ ಡೆವಲಪ್ಮೆಂಟ್ ಫಂಡ್ ಗಳನ್ನ ಯೂಸ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ಹಾಗೆ RBI ಕೂಡ ಏನ್ ಮಾಡುತ್ತೆ ಇಲ್ಲಿ ನೋಟ್ಗಳನ್ನ ಮುದ್ರಣ ಮಾಡುತ್ತೆ. ಹಾಗೆ ಏಜೆನ್ಸಿ ಚಾರ್ಜಸ್, ಫಾರ್ ಎಕ್ಸಾಂಪಲ್ ಇವಾಗ ಕಮಿಷನ್ ಬ್ಯಾಂಕ್ ಗಳಿಗೆ ಕಮಿಷನ್ ನೀಡುವುದಾಗಿರ್ಬೋದು. ಹಾಗೆ ಪ್ರೈಮರಿ ಡೀಲರ್ ಗಳಿಗೆ ಏನ್ ಮಾಡುತ್ತೆ ಇಲ್ಲಿ ಕಮಿಷನ್ ನೀಡುತ್ತೆ. ಹಾಗೆ ಎಂಪ್ಲಾಯಿ ಓಕೆ ಕಾಸ್ಟ್ ಅಂದ್ರೆ ಆ ಒಂದು RBI ನ ಅಂಡರ್ ನಲ್ಲಿ ಬರುವಂತಹ ಸೊ ಉದ್ಯೋಗಿಗಳಿಗೆ ಏನ್ ಮಾಡುತ್ತೆ ಸೊ ಇದು ವೇತನವನ್ನ ನೀಡುತ್ತೆ. ಸೊ ಇದಿಷ್ಟು RBI ನ ಆದಾಯ ಮತ್ತು ಖರ್ಚುಗಳು. ಹಾಗಿದ್ರೆ ಈ ರೀತಿಯ ಒಂದು ಸರ್ಪ್ಲಸ್ ಅನ್ನ ಸರ್ಕಾರಕ್ಕೆ ಕೊಡಬೇಕಂತ ಸೊ ಇಲ್ಲಿ ಯಾವೆಲ್ಲ ಒಂದು ನಿಬಂಧನೆಗಳು ಯಾವ ಒಂದು ಆಕ್ಟ್ ಅಲ್ಲಿ ಈ ರೀತಿಯ ಒಂದು ಪ್ರಾವಿಷನ್ ಬರುತ್ತೆ ಅಂತಂದ್ರೆ ಇಲ್ಲಿ RBI
1934 ಅಂತ ಬರುತ್ತೆ. ಸೊ ಇದರಲ್ಲಿರುವ ಸೆಕ್ಷನ್ 48 ಏನ್ ಹೇಳುತ್ತೆ ಅಂದ್ರೆ ಇಟ್ ಟ್ರಾನ್ಸ್ಫರ್ ಇಟ್ ಸರ್ಪ್ಲಸ್ ಟು ಗವರ್ಮೆಂಟ್ ಆಫ್ಟರ್ ಮೇಕಿಂಗ್ ಪ್ರೊವಿಷನ್ ಫಾರ್ ಕಂಟಿಂಜೆನ್ಸಿ ಫಂಡ್ ಅಂಡ್ ಇಡಿಎಫ್ ಅಂತ ಇದೆ. ಓಕೆ. ಸೊ ಈ RBI ಆಕ್ಟ್ 1934 ನ ಸೆಕ್ಷನ್ 48 ಸೊ ಇದ್ರ ಬಗ್ಗೆ ಹೇಳುತ್ತೆ. ಹಾಗೆ ಇದರ ಒಂದು ಸೆಕ್ಷನ್ 47 ಏನ್ ಹೇಳುತ್ತೆ ಅಂತಂದ್ರೆ ಎನಿ ಪ್ರಾಫಿಟ್ಸ್ ಮೇಡ್ ಬೈ ದ RBI. ಸೊ ಇನ್ ಕೇಸ್ ಏನಾದ್ರು ಯಾವುದೇ ಒಂದು ಲಾಭವನ್ನ RBI ಗಳಿಸಿದ್ರೆ ಅದನ್ನು ಕೂಡ ಸೊ ಸರ್ಕಾರಕ್ಕೆ ನೀಡಬೇಕಂತ ಹೇಳುತ್ತೆ. ಹಾಗೆ ಕೆಲವೊಂದಿಷ್ಟು ಕಮಿಟಿಗಳು ಕೂಡ ಓಕೆ. ಸೊ ಇಲ್ಲಿ RBI ಏನ್ ಮಾಡ್ಬೇಕಂದ್ರೆ ಸರ್ಕಾರಕ್ಕೆ ಸೊ ಸರ್ಪ್ಲಸ್ ಅನ್ನ ನೀಡಬೇಕಂತ ಹೇಳುತ್ತೆ. ಹಾಗಿದ್ರೆ ಯಾವ ಕಮಿಟಿ ಅಂತಂದ್ರೆ ಅವು ಮಾಲೆಗಾಂವ್ ಕಮಿಟಿ ಅಂತ ಬರುತ್ತೆ. ಓಕೆ. ಸೊ ಇದು ಶಿಫಾರಸ್ ಮಾಡುತ್ತೆ. ಹಾಗೆ ಸೊ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಕಮಿಟಿಗಳನ್ನ ನೋಡೋದಾದ್ರೆ ಸುಬ್ರಹ್ಮಣ್ಯಂ ಕಮಿಟಿ 1997, ಉಷಾ ತೋರತ್, ಹಾಗೆ HM ಮಾಲೆಗಾಂವ್, ಬಿಮಲ್ ಜಲನ್ ಕಮಿಟಿ ಕೂಡ ಏನ್ ಮಾಡುತ್ತೆ ಸೊ ಇದಕ್ಕೆ ಶಿಫಾರಸನ್ನ ಮಾಡುತ್ತೆ. ಸೊ ಮೊದಲೆಲ್ಲ ಯಾವ ರೀತಿ ಇತ್ತಂದ್ರೆ ಈ ಸರ್ಕಾರಕ್ಕೆ ಸೊ ಈ ಒಂದು ಸರ್ಪ್ಲಸ್ ಅನ್ನ ಕೊಡೋ ಮೊದಲು ಸೊ ಈ ಸರ್ಪ್ಲಸ್ ಸೊ ಇಲ್ಲಿ ಕಾಂಟಿಂಜೆನ್ಸಿ ಫಂಡ್ ಅಂಡ್ ADF ಓಕೆ. ಸೊ ಅಸೆಟ್ ಡೆವಲಪ್ಮೆಂಟ್ ಫಂಡ್ ಗೆ ಅದನ್ನ ಏನ್ ಮಾಡ್ಲಾಗ್ತಾ ಇತ್ತು, ವರ್ಗಾವಣೆಯನ್ನ ಮಾಡ್ಲಾಗ್ತಾ ಇತ್ತು. ಹಾಗಿದ್ರೆ ಸರ್ಕಾರಕ್ಕೆ ಈ ರೀತಿಯ ಒಂದು ಸರ್ಪ್ಲಸ್ ಅನ್ನ ಓಕೆ ಸೊ ನೀಡೋದ್ರಿಂದ ಸೊ ಯಾವೆಲ್ಲ ರೀತಿಯ ಒಂದು ಬೆನಿಫಿಟ್ ಸರ್ಕಾರಕ್ಕೆ ಆಗತ್ತೆ ಅಂತಂದ್ರೆ ಇಲ್ಲಿ ಸೊ ರೆಡ್ಯೂಸ್ ಫಿಸ್ಕಲ್ ಡೆಫಿಸಿಟ್. ಫಸ್ಟ್ ಇಲ್ಲಿ ನಾವು ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಏನಂತ ತಿಳ್ಕೋಣ. ಓಕೆ. ಸೊ ಇನ್ ಕೇಸ್ ಏನಾದ್ರು ಅದರ ಮೇಲೆ ಏನಂತಂದ್ರೆ ಖರ್ಚು ಏನಾದ್ರು ಓಕೆ ಸೊ ಇನ್ಕಮ್ಗಿಂತ ಏನಾದ್ರು ನಿಮ್ಮ ಖರ್ಚು ಏನಾದ್ರು ಜಾಸ್ತಿ ಆಗಿದ್ರೆ ಓಕೆ ಅವಾಗ ಏನಾಗುತ್ತೆ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಈ ರೀತಿಯ ಒಂದು ಸನ್ನಿವೇಶಗಳನ್ನ ಓಕೆ ಎದುರಿಸಲಿಕ್ಕೆ ಸೊ ಈ ರೀತಿಯ ಒಂದು ಹಣಕಾಸು ಏನಾಗುತ್ತೆ ಸಹಾಯವಾಗುತ್ತೆ. ಹಾಗೆ ಮೀಟಿಂಗ್ ರೆವಿನ್ಯೂ ಟಾರ್ಗೆಟ್ ಯಾವ ರೀತಿ ಅಂದ್ರೆ ಕೆಲವೊಂದ್ ಸಾರಿ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳಿಗೆ ಹಣಕಾಸನ್ನ ಸೊ ಒದಗಿಸುತ್ತೆ. ಓಕೆ. ಸೊ ಅಂತಹ ಯೋಜನೆಗಳಿಗೆ ಏನಾಗುತ್ತೆ ಸೊ ಈ ಒಂದು ಹಣಕಾಸನ್ನ ಬಳಸಿಕೊಳ್ಬಹುದು. ಹಾಗೆ ರೆಡ್ಯೂಸ್ ಗವರ್ಮೆಂಟ್ ಬರೋವಿಂಗ್, ಸರ್ಕಾರ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಒಂದು ಯೋಜನೆಗಳಿಗೆ ಸಾಲವನ್ನ ಕೂಡ ಎತ್ತುತ್ತೆ. ಓಕೆ. ಸೊ ಈ ರೀತಿಯ ಹಣಕಾಸನ್ನು ಕೂಡ ಸೊ ಸಾಲಗಳ ಬದಲಾಗಿ ಏನ್ ಮಾಡ್ಬೋದು ಅಂತಂದ್ರೆ ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಹಾಗೆ ಸೊ ಇಲ್ಲಿ ಬಡ್ಡಿ ದರ ಕೀಪಿಂಗ್ ಇಂಟ್ರೆಸ್ಟ್ ರೇಟ್ಸ್ ಕೂಡ ಏನಾಗುತ್ತೆ ಇಲ್ಲಿ ಅಂದ್ರೆ ಬಡ್ಡಿ ದರದಲ್ಲಿ ಕೂಡ ಸೊ ಇಳಿಕೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್ ಲಾಜಿಸ್ಟಿಕ್ಸ್ ಸೆಕ್ಟರ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಒಂದು ಸಾಗಾಣಿಕಾ ವಲಯ ಅಥವಾ ಸಾರಿಗೆ ವಲಯ. ಓಕೆ. ಸೊ ಈ ಒಂದು ಟಾಪಿಕ್ ಸದ್ಯಕ್ಕೆ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇಂಡಿಯಾಸ್ ಲಾಜಿಸ್ಟಿಕ್ ಕಾಸ್ಟ್ ಹ್ಯಾಸ್ ಬಿನ್ ವರ್ಕ್ಡ್ ಔಟ್ ಟು ಬಿ ಇನ್ ದ ರೇಂಜ್ 7.8 to 8.9% ಗ್ರಾಸ್ ಒಂದು ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ GDPಯ ಒಂದು ಎಷ್ಟು ಪರ್ಸೆಂಟ್ ಇದೆ ಈ ಒಂದು ಲಾಜಿಸ್ಟಿಕ್ ಸೆಕ್ಟರ್ ನ ರೋಲ್ 7.89% ಇದೆ. ಸೊ ಹಿಯರ್ ದ ಕಾಸ್ಟ್ ಹ್ಯಾಸ್ ಬಿನ್ ಸೊ ಇದನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕಾನಮಿ ರಿಸರ್ಚ್ ಅವರು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾರೆ. ಓಕೆ. ಸೊ ಇಲ್ಲಿ ನಾವು ಇನ್ನೊಂದು ತಿಳ್ಕೊಳ್ಬೇಕಂತಂದ್ರೆ ಸೊ ಈ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ರಿಪೋರ್ಟ್ ಅಂತ ಬರುತ್ತೆ. ಓಕೆ. ಸೊ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ರಿಪೋರ್ಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ರಿಪೋರ್ಟ್ ಅನ್ನ ವರ್ಲ್ಡ್ ಬ್ಯಾಂಕ್ ಅವರು ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ ಅಂತಂದ್ರೆ ಸೊ ಔಟ್ ಆಫ್ 139 ಕಂಟ್ರಿಯಲ್ಲಿ ಸೊ ಭಾರತದ ರ್ಯಾಂಕ್ 38 ಆಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ರೀತಿಯ ರ್ಯಾಂಕಿಂಗ್ ಅನ್ನ ನೀಡುವಾಗ ಸೊ ಇಲ್ಲಿ 6 ಒಂದು ಪ್ಯಾರಾಮೀಟರ್ಗಳನ್ನ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ. 6 LPI ಪ್ಯಾರಾಮೀಟರ್ಸ್. ಸೊ LPI ಅಂತಂದ್ರೆ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ. ಓಕೆ. ಸೊ ಹಾಗಿದ್ರೆ ಏನಿಲ್ಲಿ ಫಸ್ಟ್ ಪ್ಯಾರಾಮೀಟರ್ ಕಸ್ಟಮ್ ಓಕೆ ಅಂದ್ರೆ ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆ ಸೊ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ, ಈಸ್ ಆಫ್ ಅರೇಂಜಿಂಗ್ ಶಿಪ್ಮೆಂಟ್ಸ್ ಅಂದ್ರೆ ಸರಳೀಕೃತವಾದಂತ ಒಂದು ಸೊ ಶಿಪ್ಮೆಂಟ್ ಆಗಿರ್ಬೋದು. ಹಾಗೆ ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ ಸರ್ವಿಸ್ ಅಂದ್ರೆ ಸೊ ಇಲ್ಲಿ ಒಂದು ಸಾರಿಗೆ ಒಂದು ಸೇವೆಗಳ ಒಂದು ಗುಣಮಟ್ಟವನ್ನ ಲೆಕ್ಕ ಹಾಕ್ತಾರೆ. ಹಾಗೆ ಟ್ರ್ಯಾಕಿಂಗ್ ಅಂಡ್ ಟ್ರೇಸಿಂಗ್ ಅಂದ್ರೆ ಆ ಒಂದು ಸರಕುಗಳನ್ನ ಸೊ ಯಾವ ರೀತಿ ಇವಾಗ ಟ್ರೇಸಿಂಗ್ ಮಾಡ್ತೀವಲ್ವಾ ಅಂದ್ರೆ ಗೂಗಲ್ ಮುಖಾಂತರ ಸೊ ಲೊಕೇಶನ್ ಟ್ರೇಸ್ ಮಾಡ್ತೀವಲ್ವಾ ಆ ರೀತಿ. ಹಾಗೆ ಟೈಮ್ ಲೈನ್ಸ್ ಅದು ಯಾವ ಒಂದು ವೇಳೆಗೆ ಸರಿಯಾಗಿ ಸೊ ನಿಮ್ಗೆ ಸರಕನ್ನ ನೀಡತ್ತೆ ಅನ್ನೋದು ಕೂಡ ಸೊ ಇಲ್ಲಿ ಒಂದು ಅನ್ನುವಂತ ಒಂದು ಪ್ಯಾರಾಮೀಟರ್ ಅನ್ನ ಸೊ ಇಲ್ಲಿ ಕನ್ಸಿಡರ್ ಮಾಡ್ತಾರೆ.
ಸೊ ಹಿಯರ್ ಲಾಜಿಸ್ಟಿಕ್ ಲ್ಯಾಂಡ್ಸ್ಕೇಪ್ ಇನ್ ಇಂಡಿಯಾ. ಸೊ ಇಲ್ಲಿ ಮೇಜರ್ ಕಾಂಪೋನೆಂಟ್ಸ್ ಆಫ್ ಲಾಜಿಸ್ಟಿಕ್ಸ್ ಏನಾಗಿರುತ್ತೆ ಅಂತಂದ್ರೆ, ಸೊ ಅದನ್ನ ಕೊಂಡುಕೊಳ್ಳುವಂಥದ್ದಾಗಿರ್ಬೋದು. ಓಕೆ. ಹಾಗೆ ಅವುಗಳನ್ನ ಸ್ಟಾಕ್ ಮಾಡುವುದಾಗಿರ್ಬೋದು, ವೇರ್ ಹೌಸಿಂಗ್ ಅಂಡ್ ಪ್ಯಾಕೇಜಿಂಗ್ ಬರುತ್ತೆ. ಹಾಗೆ ಅವುಗಳನ್ನ ಸಾಗಣೆ ಮಾಡುವಂಥದ್ದು. ಸೊ ಇವು ಮೇಜರ್ ಕಾಂಪೋನೆಂಟ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಲಾಜಿಸ್ಟಿಕ್ಸ್ ಸೆಕ್ಟರ್ನ ಒಂದು ಮಹತ್ವ ಏನಾಗಿರುತ್ತೆ ಅಥವಾ ಇಂಪಾರ್ಟೆನ್ಸ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸಪ್ಲೈ ಚೈನ್ ಎಫಿಷಿಯನ್ಸಿ. ಓಕೆ. ಸೊ ನಿಮ್ಗೆ GVC ಬಗ್ಗೆ ಹೇಳ್ಬೇಕಿದ್ರೆ ಬುಲೆಟ್ ಟ್ರೈನ್ ಬಗ್ಗೆ ಹೇಳಿದ್ದೆ. ಸೊ ಬುಲೆಟ್ ಟ್ರೈನ್ ಏನ್ ಮಾಡುತ್ತೆ, ಅತಿ ವೇಗದಲ್ಲಿ ಹೋಗುತ್ತೆ ಅಲ್ವಾ. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ, ಸೊ ಇನ್ ಕೇಸ್ ಅಲ್ಲಿ ರಾ ಮಟೀರಿಯಲ್ಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಕಂಟಿನ್ಯೂಸ್ ಆಗಿ ಆ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಬೇಕಾಗಿದ್ದಂತ ಒಂದು ರಾ ಮಟೀರಿಯಲ್ಸ್ ಗಳನ್ನ ಏನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡುತ್ತೆ. ಓಕೆ. ಸೊ ಅಂದ್ರೆ ಇದರ ಅರ್ಥ ಈ ಬುಲೆಟ್ ಟ್ರೈನ್ ಅನ್ನೋದು ಏನಿದು ಲಾಜಿಸ್ಟಿಕ್ ಒಂದು ಯೂನಿಟ್. ಓಕೆ. ಸೊ ಈ ರೀತಿಯ ಒಂದು ಲಾಜಿಸ್ಟಿಕ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆ ಒಂದು ಉತ್ಪಾದನೆಗೆ ಬೇಕಾದಂತ ಒಂದು ಸರಕುಗಳನ್ನ ಏನ್ ಮಾಡುತ್ತೆ, ಪೂರೈಕೆನ ಮಾಡುತ್ತೆ. ಹಾಗೆ ಕನೆಕ್ಟಿವಿಟಿ ಅಂಡ್ ಅಕ್ಸೆಸಿಬಿಲಿಟಿ. ಸೊ ಈ ಒಂದು ಸಾಗಾಣಿಕೆಗಳ ಮೂಲಕ ಏನ್ ಮಾಡ್ಬೋದು, ನಾವು ಸಂಪರ್ಕವನ್ನ ಸಾಧಿಸಬಹುದು. ಹಾಗೆ ಕಾಸ್ಟ್ ರಿಡಕ್ಷನ್ ಅಂಡ್ ಕಾಂಪಿಟಿಟಿವ್ನೆಸ್. ಓಕೆ. ಸೊ ಇಲ್ಲಿ ಸಾರಿಗೆ ವಲಯ ಒಂದು ಸುಧಾರಣೆ ಆಗುವುದರ ಮೂಲಕ ಏನಾಗುತ್ತೆ, ಇಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚುತ್ತೆ. ಹಾಗೆ ಇಲ್ಲಿ ಸೊ ಲೋ ಕಾಸ್ಟ್ ಕೂಡ ಸೊ ಇಲ್ಲಿ ಸಿಗತ್ತೆ. ನೆಕ್ಸ್ಟ್ ಸ್ಟೆಪ್ ಟೇಕನ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಲಾಜಿಸ್ಟಿಕ್ಸ್ ಸೆಕ್ಟರ್ ಇನ್ ಇಂಡಿಯಾ. ಸೊ ಯಾವೆಲ್ಲ ಒಂದು ಕ್ರಮಗಳನ್ನ ಸೊ ಈ ಲಾಜಿಸ್ಟಿಕ್ ಸೆಕ್ಟರ್ಗಳಲ್ಲಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಸೊ ಮೊದಲನೇದಾಗಿ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ 2022 ಅಂತ ಬರುತ್ತೆ. ಸೊ ಇದ್ರ ಉದ್ದೇಶ ಏನಂತಂದ್ರೆ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದು. ಹಾಗೆ ಸೊ ಇಲ್ಲಿ ನೆಕ್ಸ್ಟ್ ಇಟ್ ವಾಸ್ ಲಾಂಚ್ಡ್ ಇನ್ ಇದನ್ನ ಯಾವಾಗ ಲಾಂಚ್ ಮಾಡಲಾಯಿತು, 2022ರಲ್ಲಿ ಲಾಂಚ್ ಮಾಡಲಾಗತ್ತೆ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ PM ಗತಿಶಕ್ತಿ ಯೋಜನೆ ಅಂತ ಬರುತ್ತೆ. ಓಕೆ. ಈ ಒಂದು ಯೋಜನೆ ಅಡಿಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಸೊ ಇಲ್ಲಿ ಮೂಲ ಸೌಕರ್ಯಗಳನ್ನ ಏನ್ ಮಾಡ್ಲಾಗತ್ತೆ. ಮೂಲ ಸೌಕರ್ಯ ಅಂತಂದ್ರೆ ಇಲ್ಲಿ ಯಾವುದು, ಸೊ ಲ್ಯಾಂಡ್ ಆಗಿರ್ಬೋದು ಅಥವಾ ವಾಟರ್ ವೇಸ್ ಆಗಿರ್ಬೋದು, ಏನೋ ಮತ್ತೆ ಏರೋಪ್ಲೇನ್ ಆಗಿರ್ಬೋದು. ಸೊ ಇವುಗಳನ್ನ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಇವುಗಳ ಮೂಲಕ ಸರಕುಗಳನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಸೊ ಅಲ್ಲಿ ಮೂಲ ಸೌಕರ್ಯಗಳನ್ನ ಸೊ ಬಿಲ್ಡ್ ಮಾಡ್ಲಾಗತ್ತೆ. ಹಾಗೆ ಟಾರ್ಗೆಟ್ಸ್ ಆಫ್ ದ NLPs. ಸೊ ಇದರ ಉದ್ದೇಶ ಏನಂತಂದ್ರೆ ಒಂದು ಕಡಿಮೆ ಒಂದು ಸಾಗಾಣಿಕಾ ವೆಚ್ಚವನ್ನ ನಿರ್ವಹಿಸುವುದು. ಹಾಗೆ ನೆಕ್ಸ್ಟ್ ಒಂದು ಪ್ಲಾನ್ ಏನಂತಂದ್ರೆ ಅಥವಾ ಸ್ಟೆಪ್ ಏನಂತಂದ್ರೆ ಕಾಂಪ್ರಹೆನ್ಸಿವ್ ಲಾಜಿಸ್ಟಿಕ್ ಆಕ್ಷನ್ ಪ್ಲಾನ್ ಅಂತ ಬರುತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಆಕ್ಷನ್ ಏರಿಯಾ ಇನ್ಕ್ಲೂಡಿಂಗ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಒಂದು ಸಿಸ್ಟಮ್ ಆಗಿರ್ಬೋದು. ಹಾಗೆ ಸರ್ವಿಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ. ಓಕೆ. ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲಾಜಿಸ್ಟಿಕ್ ಈಸ್ ಆಕ್ಟರ್ಸ್ ಡಿಫ್ರೆಂಟ್ ಸ್ಟೇಟ್ಸ್ ಅಂತ ಬರುತ್ತೆ, ಲೀಡ್ಸ್ ಅಂತ. ಸೊ ಇದರ ಉದ್ದೇಶ ಏನಂತಂದ್ರೆ ಇಂಡಿಜಿನಿಯಸ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್. ಅಂದ್ರೆ ಈ ಒಂದು ಸಾಗಾಣಿಕಾ ವಲಯಗಳಲ್ಲಿ ಸೊ ರಾಜ್ಯವಾರು ಯಾವ ರೀತಿ ಅವು ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅನ್ನೋದ್ರ ಮೇಲೆ ಅವುಗಳಿಗೆ ರ್ಯಾಂಕ್ ಅನ್ನ ನೀಡಲಾಗತ್ತೆ. ಓಕೆ. ಸೊ ಇದನ್ನ ವಾರ್ಷಿಕವಾಗಿ ನೀಡಲಾಗತ್ತೆ. ಸೊ ಆ ಒಂದು ರ್ಯಾಂಕ್ ಅನ್ನ ಸೊ ಇಲ್ಲಿ ಕೆಳಗಿನ ಒಂದು ಟೇಬಲ್ ಅಲ್ಲಿ ನೀವು ನೋಡಬಹುದು. ಹಾಗೆ ಇಲ್ಲಿ ಮತ್ತೊಂದಿಷ್ಟು ಸ್ಟೆಪ್ಸ್ ಅಂತಂದ್ರೆ ಭಾರತ್ ಮಾಲಾ ಪರಿಯೋಜನಾ ಅಂತ ಒಂದು ಸ್ಕೀಮ್ ಬರುತ್ತೆ. ಓಕೆ. ಸೊ ಇದರಲ್ಲಿ ಸುಮಾರು 65,000 ಕಿಲೋಮೀಟರ್ ನ್ಯಾಷನಲ್ ಹೈವೇಗಳನ್ನ ಆರ್ ಟು ಬಿ ಕನ್ಸ್ಟ್ರಕ್ಟೆಡ್ ಇನ್ 2 ಪೇಜಸ್ ಅಂಡರ್ ದ ಪ್ರೋಗ್ರಾಮ್. ಇಲ್ಲಿ ನ್ಯಾಷನಲ್ ಹೈವೇ ಅಂದ್ರೆ ಸುಮಾರು 65,000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಏನ್ ಮಾಡ್ಲಾಗತ್ತೆ, 2 ಹಂತದಲ್ಲಿ ಇವುಗಳನ್ನ ನಿರ್ಮಾಣ ಮಾಡ್ಲಾಗತ್ತೆ. ನೆಕ್ಸ್ಟ್ ಸಾಗರ್ ಮಾಲಾ ಅಂಡ್ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಬರುತ್ತೆ. ಸಾಗರ್ ಮಾಲಾ ಅಂತಂದ್ರೆ ಇವಾಗ ಭಾರತದ ಕೋಸ್ಟಲ್ ಒಂದು ಲಿಮಿಟ್ ಎಷ್ಟಿದೆ ಅಂತಂದ್ರೆ, ಸೊ ವ್ಯಾಪ್ತಿ ಎಷ್ಟಿದೆ, 7,500 ಕಿಲೋಮೀಟರ್ ಇದೆ ಅಲ್ವಾ. ಸೊ ಅವುಗಳ ಸುತ್ತ ಏನ್ ಮಾಡೋದು, ಇವಾಗ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುವಂತದ್ದು. ಓಕೆ. ಈ ಒಂದು ಸಾಗರ್ ಮಾಲಾ ಒಂದು ಯೋಜನೆ ಒಂದು ಉದ್ದೇಶವಾಗಿದೆ. ಸೊ ಈ ಒಂದು ಟೇಬಲ್ ನ ನೀವು ನೋಡಬಹುದು. ಸೊ ಇಲ್ಲಿ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ಸೊ ಕೋಸ್ಟಲ್ ಕೊಟ್ಟಿದ್ದಾರೆ, ಲ್ಯಾಂಡ್ ಲಾಕ್ಡ್ ಆಗಿದೆ, ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಸೊ ಈ ಒಂದು ಟೇಬಲ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಈ ಒಂದು ಸಪ್ಲೈ ಚೈನ್. ಓಕೆ. ಸೊ ಈ ಒಂದು
ಲಾಜಿಸ್ಟಿಕ್ಸ್ ಸೆಕ್ಟರ್‌ನಲ್ಲಿ ಭಾರತ ಯಾವೆಲ್ಲ ಒಂದು ಸವಾಲುಗಳನ್ನ ಫೇಸ್ ಮಾಡ್ತಾ ಇದೆ ಅಂತಂದ್ರೆ, ಫ್ರಾಗ್ಮೆಂಟೆಡ್ ಸಪ್ಲೈ ಚೈನ್ ಅಂದ್ರೆ ಚದುರಿ ಹೋದ ಒಂದು ಪೂರೈಕೆ ಸರಪಳಿ ಅಂತ. ಓಕೆ. ಇಲ್ಲಿ ಒಂದು ಉತ್ಪನ್ನಕ್ಕೆ ಬೇಕಾಗುವಂತ ಏನು ಕಚ್ಚಾ ವಸ್ತುಗಳು ಏನಾಗುತ್ತೆ ಇಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಲಭ್ಯವಿರುತ್ತೆ. ಇದೊಂದು ಕಾರಣ. ಹಾಗೆ ರೆಗ್ಯುಲೇಟರಿ ಕಾಂಪ್ಲೆಕ್ಸಿಟಿ ಅಂತ. ಓಕೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಉತ್ಪನ್ನಕ್ಕೆ ಹಲವಾರು ರೀತಿಯಲ್ಲಿ ಏನ್ ಮಾಡಲಾಗುತ್ತೆ, ವಿವಿಧ ರೀತಿಯ ಒಂದು ಟ್ಯಾಕ್ಸ್ ಅನ್ನ ವಿಧಿಸಲಾಗತ್ತೆ. ಹಾಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಕೆಲವೊಂದು ಪ್ರದೇಶಗಳಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸಾಗಾಣಿಕೆಗೆ ಯೋಗ್ಯವಾದಂತಹ ಒಂದು ಏನಿರೋದಿಲ್ಲ, ಅಲ್ಲಿ ಲ್ಯಾಂಡ್ಸ್ಕೇಪ್ ಇರೋದಿಲ್ಲ ಅಥವಾ ಭೂ ಸ್ವರೂಪ ಅನ್ನೋದು ಕಂಡು ಬರುವುದಿಲ್ಲ. ಹಾಗೆ ಸ್ಕಿಲ್ ಶಾರ್ಟೇಜ್. ಇಲ್ಲಿ ಒಂದು ಲ್ಯಾಕ್ ಕ್ವಾಲಿಫೈಡ್ ಪರ್ಸನಲ್ ಪ್ರೊಫೆಷನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈ ಒಂದು ಸಾಗಾಣಿಕೆಗೆ ಬೇಕಾಗಿರುವಂತಹ ಒಂದು ಕೌಶಲ್ಯಯುತ ಒಂದು ವರ್ಕರ್ ಕೂಡ ಲಭ್ಯತೆ ಇರುವುದಿಲ್ಲ. ಹಾಗೆ ಇನ್ನು ಸೆಕ್ಯೂರಿಟಿ ಕನ್ಸರ್ನ್. ಇಲ್ಲಿ ಸಾಗಾಟನೆ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಅಪಾಯ ಕೂಡ ಇರುತ್ತೆ, ಭಯೋತ್ಪಾದನೆ ಇರುತ್ತೆ, ಅವುಗಳನ್ನ ಏನು ಕಳ್ಳತನವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ವೇ ಫಾರ್ವರ್ಡ್ ನಲ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ಟೆಕ್ನಾಲಜಿಕಲ್ ಇನ್ನೋವೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳನ್ನ ಬಳಸಿಕೊಳ್ಳೋದು ಈ ಟೆಕ್ನಾಲಜಿಲಿ, ಅಂದ್ರೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಹಾಗೆ ಆಟೋಮೇಟಿವ್ ಟೆಕ್ನಾಲಜಿ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಗಳಾಗಿರ್ಬೋದು. ಹಾಗೆ ಇನ್ಕ್ರೀಸ್ ದಿ ಶೇರ್ ಆಫ್ ರೈಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಸಾಗಾಣಿಕೆಯಲ್ಲಿ ನಾವು ಹೆಚ್ಚಾಗಿ ಈ ರೈಲ್ವೆ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿಕೊಳ್ಬಹುದು. Now let us see the next article. ಇಂಡಿಯಾ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಪಾಲಿಸಿ ಅಂತ. ಓಕೆ. ಭಾರತದ ಒಂದು ಕೃಷಿ ರಫ್ತು ನೀತಿ ಅಂತ. ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ವೈ ನ್ಯೂಸ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ 8% ಡಿಕ್ಲೈನ್. ಅಂದ್ರೆ ಡಿಕ್ಲೈನ್ ಅಂತಂದ್ರೆ ಕಡಿಮೆ ಆಗಿದೆ. ದಿಸ್ ಇಯರ್ 2023 ಮತ್ತು 24ರ ಅವಧಿಯಲ್ಲಿ ಭಾರತ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಕೃಷಿ ಒಂದು ಉತ್ಪನ್ನಗಳ ಒಂದು ರಫ್ತಿನಲ್ಲಿ ಏನಾಗಿದೆ, 8% ಕುಸಿತವನ್ನ ಕಂಡಿದೆ. ಅಂಡ್ ಫೆಲ್ ಶಾರ್ಟ್ ಆಫ್ ದ ambitious target of $60 billion by 2022. ಓಕೆ. ಅಂದ್ರೆ ಇದರ ಒಂದು ಟಾರ್ಗೆಟ್ ಏನಾಗಿತ್ತು ಅಂತಂದ್ರೆ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವ ಮೂಲಕ ಸುಮಾರು $60 ಬಿಲಿಯನ್ ಒಂದು ಆರ್ಥಿಕತೆಯನ್ನ ಹೊಂದುವಂತ ಗುರಿಯನ್ನ ಹೊಂದಿತ್ತು. ಓಕೆ. 2022ರ ವೇಳೆಗೆ. ಈ ಒಂದು ಟಾರ್ಗೆಟ್ ಅನ್ನ ಯಾವಾಗ ಹಾಕೊಂಡಿದ್ರೆ ಅಂದ್ರೆ 2018ರಲ್ಲಿ ಈ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ರು. ಅಂದ್ರೆ 60 ಬಿಲಿಯನ್ ಮೌಲ್ಯದ ಒಂದು ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತ ಗುರಿಯನ್ನ. ಹಿಯರ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಟಚ್ಡ್ 48.9 billion in 2024, registering a decline from. ಹಿಯರ್ ನೀವು ಇಲ್ಲಿ 2023-24ರಲ್ಲಿ ನೋಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಎಷ್ಟಿದೆ, 48.9% ಇದೆ. ಅದೇ 2022-23ರಲ್ಲಿ ಸುಮಾರು 53.2% ಇದೆ. ಇಲ್ಲಿ ನಮ್ಗೆ ಎಷ್ಟು ಪರ್ಸೆಂಟ್ ಡಿಕ್ಲೈನ್ ಆಗಿದೆ, 8% ಡಿಕ್ಲೈನ್ ಆಗಿದೆ. ಇನ್ನು ಜಾಗತಿಕವಾಗಿ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ ಅಂತಂದ್ರೆ 9 ರ್ಯಾಂಕ್ ಇದೆ. ಹಾಗಿದ್ರೆ ಭಾರತ ಯಾವೆಲ್ಲ ಒಂದು ಒಂದು ಪ್ರಾಡಕ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಹಾಗೆ ಎಕ್ಸ್ಪೋರ್ಟ್ ಮಾಡಿಕೊಳ್ಳುತ್ತೆ ಅಂತ ನೋಡೋಣ. ಕಂಪೋಸಿಷನ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಅಂದ್ರೆ ರಫ್ತನ್ನ ಮಾಡುತ್ತೆ ಅಂತಂದ್ರೆ ಇಲ್ಲಿ ಮೆರೈನ್ ಪ್ರಾಡಕ್ಟ್ಸ್ ಅಂದ್ರೆ ಸಾಗರಿಕಾ ಒಂದು ಉತ್ಪನ್ನಗಳು. ಓಕೆ. ಇವುಗಳಲ್ಲಿ 50% ಏನ್ ಮಾಡುತ್ತೆ, ರಫ್ತನ್ನ ಮಾಡುತ್ತೆ. ಹಾಗೆ ರೈಸ್, ಓಕೆ, ಅಕ್ಕಿಯನ್ನ 21%, ಸ್ಪೈಸ್ ಅಂದ್ರೆ ಮಸಾಲೆ ಪದಾರ್ಥಗಳನ್ನ 9%. ಹಿಯರ್ ಬೆಪಲೋ ಮೀಟ್, ದನದ ಮಾಂಸವನ್ನ 7% ಇದೆ, ಶುಗರ್ 6% ಇದೆ, ಅಂಡ್ ಹಣ್ಣುಗಳು ಮತ್ತು ತರಕಾರಿಗಳು 4%, ಅಂಡ್ ತಂಬಾಕು 3%, ಕಾಫಿ 3%, ಅಂಡ್ ಅದರ್ಸ್ 32% ಇದೆ. ಓಕೆ. ಹಿಯರ್ ನಮ್ಗೆ
ಮೇಜರ್ ಯಾವ್ದನ್ನ ರಫ್ತು ಮಾಡುತ್ತೆ ಅಂತಂದ್ರೆ ಅದರ್ಸ್ ಅಂತ ಬಿಟ್ರೆ, ಸೊ ಇದರಲ್ಲಿ ಸೊ ಪ್ರಿಲಿಮ್ಸ್ ನಲ್ಲಿ ನಿಮ್ಗೆ ಈ ರೀತಿನೂ ಕೂಡ ಕೇಳ್ತಾರೆ, ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ನಲ್ಲಿ ಯಾವ್ದು ಜಾಸ್ತಿ ವೇಟೇಜ್ ಅನ್ನ ಹೊಂದಿದೆ ಅಂತ. ಸೊ ಹಿಯರ್ ರೈಸ್ ನೋಡಿ ಜಾಸ್ತಿ 21% ಇದೆ. ಈ ಅದರ್ಸ್ ಅನ್ನೋದನ್ನ ಬಿಟ್ರೆ ಸೊ ಇಲ್ಲಿ ಹೈಯೆಸ್ಟ್ ಯಾವ್ದಿದೆ, ರೈಸ್ ಇದೆ. ಸೊ ಅದರ ನಂತರ ಇಲ್ಲಿ ಮರೈನ್ ಪ್ರಾಡಕ್ಟ್ಸ್ ಇದೆ, ಅಂದ್ರೆ ಸಾಗರಿಕ ಒಂದು ಉತ್ಪನ್ನಗಳಿದೆ. ಓಕೆ, ಸೊ ಅದರ ನೆಕ್ಸ್ಟ್ ಯಾವ್ದು ಬರುತ್ತೆ, ಸೊ 9% ಈ ಸ್ಪೈಸಸ್ ಅಂದ್ರೆ ಮಸಾಲಾ ಪದಾರ್ಥಗಳು ಬರುತ್ತೆ. ಹಾಗೆ ಸೊ ಇದರ ಒಂದು ಟೋಟಲ್ ಎಕ್ಸ್ಪೋರ್ಟ್ ಒಂದು ಎಷ್ಟು ಮೌಲ್ಯ ಎಷ್ಟಿದೆ, 48.9 ಬಿಲಿಯನ್ ಒಂದು ಕೃಷಿ ಉತ್ಪನ್ನಗಳನ್ನ ಭಾರತ ರಫ್ತು ಮಾಡುತ್ತೆ. ಸೊ ನೆಕ್ಸ್ಟ್ ನಾವಿವಾಗ ಸೊ ಯಾವೆಲ್ಲ ಒಂದು ಕೃಷಿ ಉತ್ಪನ್ನಗಳನ್ನ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅಥವಾ ಆಮದು ಮಾಡಿಕೊಳ್ಳುತ್ತೆ ಅಂತಂದ್ರೆ, ಸೊ ಈ ಒಂದು ಏರಿಯಲ್ಲಿ ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ ಸೊ ಫಸ್ಟ್ ನಾವು ಇವಾಗ ಯಾವುದು ಹೈಯೆಸ್ಟ್ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅಂತ ನೋಡೋಣ. ಎಸ್ ನೋಡಿ, ವೆಜಿಟೇಬಲ್ ಆಯಿಲ್ 45%. ಸೊ ಇದನ್ನ ನಾವು ಹೆಚ್ಚಾಗಿ ಎಲ್ಲಿಂದ ಆಮದು ಮಾಡ್ಕೊಳ್ತೀವಿ ಅಂತಂದ್ರೆ, ಸೊ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ ಅಲ್ಲಿ ಖಾದ್ಯ ತೈಲವನ್ನ ಆಮದು ಮಾಡಿಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವ್ದು ಬರುತ್ತೆ, ಸೊ ಅದರ್ಸ್ ಅನ್ನ ಬಿಟ್ರೆ ಪಲ್ಸಸ್ ಅಂತ ಬರುತ್ತೆ ನೋಡಿ. ಓಕೆ, ಸೊ ಪಲ್ಸಸ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಹಾಗೆ ಸೊ ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಬರುತ್ತೆ, ಶುಗರ್ ಬರುತ್ತೆ, ಹಾಗೆ ಸ್ಪೈಸಸ್, ಕ್ಯಾಶ್ಯೂಸ್, ಆಲ್ಕೋಹಾಲಿಕ್ ಬ್ಯೂರೇಜಸ್, ಹಾಗೆ ನ್ಯಾಚುರಲ್ ರಬ್ಬರ್ ಅನ್ನು ಕೂಡ ಏನ್ ಮಾಡುತ್ತೆ, ಸೊ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಸೊ ಇದರ ಒಂದು ಮೌಲ್ಯ ಎಷ್ಟಿದೆ ಅಂತಂದ್ರೆ $32.8 ಬಿಲಿಯನ್ ಇದೆ. ಸೊ ಅಂದ್ರೆ ಸೊ ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ಗೆ ಬಂದ್ರೆ ಭಾರತ ಏನ್ ಮಾಡಿದೆ ಅಂತಂದ್ರೆ ಟ್ರೇಡ್ ಸರ್ಪ್ಲಸ್ ಅನ್ನ ಹೊಂದಿದೆ. ಅಂದ್ರೆ ಸೊ ಇಲ್ಲಿ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವುದಕ್ಕಿಂತ ಏನ್ ಮಾಡುತ್ತೆ, ಇಲ್ಲಿ ಈ ಒಂದು ಮೌಲ್ಯನ ನೋಡಿದ್ರೆ ಸೊ ಇದು ಜಾಸ್ತಿ ಇಂಪೋರ್ಟ್ ಅನ್ನ ಎಕ್ಸ್ಪೋರ್ಟ್ ಅನ್ನ ಮಾಡುತ್ತೆ. ಸೊ ಇಲ್ಲಿ 2018ರ ಒಂದು ಕೃಷಿ ರಫ್ತು ನೀತಿ ಏನ್ ಹೇಳುತ್ತೆ ಅಂತಂದ್ರೆ, ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಪಾಲಿಸಿ. ಸೊ ಫೋಕಸ್ ಆನ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೊಡಕ್ಷನ್. ಅಂದ್ರೆ ಇಲ್ಲಿ ಒಂದು ರಫ್ತು ಮಾಡುವಂತಹ ಒಂದು ಉತ್ಪನ್ನಗಳ ಮೇಲೆ ಏನ್ ಮಾಡುತ್ತೆ, ಇದು ಗಮನವನ್ನ ನೀಡುತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಸೊ ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸುವುದು. ಸೊ ಇಲ್ಲಿ ಏನ್ ಟಾರ್ಗೆಟ್ ಅನ್ನ ಹಾಕಿಕೊಳ್ಳಲಾಗಿತ್ತು ಅಂದ್ರೆ 2018ರಲ್ಲಿ ಸೊ ಬೈ 2022 ಸೊ ಇಲ್ಲಿ ಫಾರ್ಮರ್ ಇನ್ಕಮ್ ಅನ್ನ 2 ಪಟ್ಟು ಮಾಡುವಂತ ಗುರಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಎಸ್, ಸೊ ಇಲ್ಲಿ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ಯಾವೆಲ್ಲ ಒಂದು ಟಾರ್ಗೆಟ್ಸ್ ಅನ್ನ ಸೊ ಈ 2018ರ ಒಂದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಪಾಲಿಸಿ ಹೊಂದಿತ್ತು ಅಂತಂದ್ರೆ, ಇಲ್ಲಿ ಡಬಲ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಮಾಡುವಲ್ಲಿ ಸೊ ಅದನ್ನ ದ್ವಿಗುಣಗೊಳಿಸುವುದು. ಹಾಗೆ ಡೈವರ್ಸಿಟಿ ಅವರ್ ಎಕ್ಸ್ಪೆಕ್ಟ್ ಬಾಸ್ಕೆಟ್ಸ್ ಅಂದ್ರೆ ಸೊ ಇಲ್ಲಿ ನಾವು ಹೆಚ್ಚು ಹೆಚ್ಚು ಏನಂತಂದ್ರೆ ಕೃಷಿ ಉತ್ಪನ್ನಗಳನ್ನ ಸೊ ಬೇರೆ ದೇಶಗಳಿಗೆ ರಫ್ತು ಮಾಡುವಂತದ್ದು. ಹಾಗೆ ಫಾರ್ಮರ್ಸ್ ಒಂದು ಇನ್ಕಮ್ ಅನ್ನ ಡಬಲ್ ಮಾಡುವಂತ ಗುರಿಗಳನ್ನು ಕೂಡ ಸೊ ಈ ಒಂದು ಪಾಲಿಸಿಯಲ್ಲಿ ಸೊ ನೀಡಲಾಗಿದೆ. ಸೊ ಇಲ್ಲಿ ನೀಡ್ ಫಾರ್ ನ್ಯೂ ಎಕ್ಸ್ಪೋರ್ಟ್ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮತ್ತೆ ಒಂದು ಹೊಸ ಒಂದು ಒಂದು ಕೃಷಿ ಒಂದು ಎಕ್ಸ್ಪೋರ್ಟ್ ಪಾಲಿಸಿ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಪ್ರಿವ್ಯಾಲೆನ್ಸ್ ಆಫ್ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್. ಸೊ ಈ ಒಂದು ನೀತಿಯಲ್ಲಿ ಏನಾಗಿದೆ ಅಂತಂದ್ರೆ ಹಲವಾರು ಸೊ ಒಂದು ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿರುವಂತ ಒಂದು ನಿಬಂಧನೆ ಅಥವಾ ಅವುಗಳ ಮೇಲೆ ನಿಷೇಧನವನ್ನ ಹೇರಿದ್ದಾರೆ. ಹಾಗೆ ಇಲ್ಲಿ ಅವುಗಳಿಗೆ ಸುಂಕವನ್ನ ಕೂಡ ವಿಧಿಸ್ತಾರೆ. ಓಕೆ, ಸೊ ಈ ರೀತಿ ಒಂದು ಅಡೆತಡೆಗಳು ಇರೋದ್ರಿಂದ ಸೊ ಇಲ್ಲಿ ರಫ್ತು ಉತ್ತೇಜನ ಮಾಡಲಿಕ್ಕೆ ಮತ್ತೊಂದಿಷ್ಟು ಏನ್ ಬೇಕಾಗಿದೆ, ಹೊಸ ನೀತಿಗಳು ಬೇಕಾಗಿದೆ. ನೆಕ್ಸ್ಟ್ ಇದೆ ಗ್ಲೋಬಲ್ ಪ್ರೈಸ್ ಸೆನ್ಸಿಟಿವಿಟಿ. ಸೊ ಅಂದ್ರೆ ಜಾಗತಿಕವಾಗಿ ನೋಡೋದಾದ್ರೆ ಸೊ ಇಲ್ಲಿ ಬೆಲೆಗಳಲ್ಲಿ ಏನಾಗ್ತಾ ಇದೆ, ಏರಿಳಿತವಾಗ್ತಾ ಇದೆ ಅಲ್ವಾ. ಸೊ ಹೀಗಾಗಿ ಈ ಕಾರಣಕ್ಕಾಗಿ ಹಾಗೆ WTO ಇಶ್ಯೂ ಯೂಸ್ ಆಫ್ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಆನ್ ಸೆನ್ಸಿಟಿವ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹ್ಯಾಸ್ ಬಿನ್ ಕಾಂಟೆನ್ಶಿಯಸ್ ಇಶ್ಯೂ ಇನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇಲ್ಲಿ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ WTO ನಲ್ಲಿ ಕೆಲವೊಂದು ರೂಲ್ ಇದೆ, ಸರಕುಗಳ ಮೇಲೆ ಸೊ ಎಷ್ಟು ಒಂದು ಪ್ರಮಾಣದ ಸೊ ಇಲ್ಲಿ ಟ್ಯಾಕ್ಸ್ ಅನ್ನ ಹಾಕ್ಬೇಕಂತ. ಓಕೆ, ಹಾಗಿದ್ರೆ ಇಲ್ಲಿ
ಈ ಒಂದು ಎಕ್ಸ್ಪೋರ್ಟ್ ಪಾಲಿಸಿಯನ್ನ ಓಕೆ ಸ್ಟೆಪ್ಸ್ ಟೇಕನ್ ಫಾರ್ ಪ್ರಮೋಟಿಂಗ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್, ಕೃಷಿ ಒಂದು ಪ್ರಾಡಕ್ಟ್ಸ್ ಅನ್ನ ರಫ್ತು ಮಾಡ್ಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮ್ ಅನ್ನುವಂಥ ಸ್ಕೀಮ್ ಇದೆ, ಮಾರ್ಕೆಟ್ ಆಕ್ಸೆಸ್ ಇನಿಷಿಯೇಟಿವ್ ಕೂಡ ಇದೆ ಸ್ಕೀಮ್, ಅಂಡ್ ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಇದೆ ಅಪೇಡಾ ಅಂತ ಹೇಳಿ. ಸೊ ಇವುಗಳಲ್ಲಿ ಒಂದು 3-4 ನಾವು ಇನಿಷಿಯೇಟಿವ್ ನೆನಪು ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ಸ್ಕ್ವೀಜ್ ಅಂತ ಬರುತ್ತೆ. ಲ್ಯಾಂಡ್ ಸ್ಕ್ವೀಜ್, ಸೊ ನಾವು ಸಿಲೆಬಸ್ ಅನ್ನ ನೋಡ್ಬೇಕಿದ್ರೆ ಸೊ ಲ್ಯಾಂಡ್ ರಿಫಾರ್ಮ್ಸ್ ಅಂತ ನೋಡಿದ್ದೀವಲ್ವಾ, ಸೊ ಅದೇ ಒಂದು ಟಾಪಿಕ್ ನಲ್ಲಿ ಇದು ಕೂಡ ಬರುತ್ತೆ. ಲ್ಯಾಂಡ್ ಸ್ಕ್ವೀಜ್ ಅಂದ್ರೆ ಭೂ ಶೋಷಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಯಾಕೆ ಈ ಒಂದು ಲ್ಯಾಂಡ್ ಸ್ಕ್ವೀಜ್ ಅನ್ನೋದು ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಆ ರಿಪೋರ್ಟ್ ಒಂದು ವರದಿ ಏನ್ ಹೇಳ್ತಾ ಇದ್ರೆ ಆ ವರದಿ ಏನಂತಂದ್ರೆ ಇಲ್ಲಿ ಟೈಟಲ್ ಲ್ಯಾಂಡ್ ಸ್ಕ್ವೀಜ್ ಅನ್ನುವಂತ ಒಂದು ವರದಿ ಹ್ಯಾಡ್ ಬಿನ್ ರಿಲೀಸ್ಡ್ ಬೈ ದಿ, ಸೊ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಪ್ಯಾನಲ್ ಆಫ್ ಎಕ್ಸ್ಪರ್ಟ್ ಆನ್ ಸಸ್ಟೈನಬಲ್ ಫುಡ್ ಸಿಸ್ಟಮ್. ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡಿದಾರ. ಸೊ ಈ ಒಂದು ವರದಿಯ ಮೂಲಕ ಸೊ ಭೂಮಿಯ ಮೇಲೆ ಯಾವ ರೀತಿಯ ಒಂದು ಪ್ರೆಷರ್ ಉಂಟಾಗಿದೆ ಅಂತ ಸೊ ಈ ಒಂದು ವರದಿಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ IPES ಫುಡ್ ಅನ್ನೋದು ಏನಂತಂದ್ರೆ ಇದು ಒಂದು ಗ್ಲೋಬಲ್ ಥಿಂಕ್ ಟ್ಯಾಂಕ್ ಆಗಿದೆ ವಿಚ್ ಪ್ರೊವೈಡ್ ಎಕ್ಸ್ಪರ್ಟ್ ಗೈಡೆನ್ಸ್ ಫಾರ್ ಸಸ್ಟೈನಬಲ್ ಫುಡ್ ಸಿಸ್ಟಮ್ ಅರೌಂಡ್ ದ ವರ್ಲ್ಡ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಸುಸ್ಥಿರ ಒಂದು ಆಹಾರ ವ್ಯವಸ್ಥೆಯ ಕುರಿತು ಏನ್ ಮಾಡುತ್ತೆ ಅಂತಂದ್ರೆ ಸೊ ಕೆಲವೊಂದಿಷ್ಟು ಮಾರ್ಗದರ್ಶನವನ್ನ ಅಥವಾ ಗೈಡೆನ್ಸ್ ಅನ್ನ ನೀಡುತ್ತೆ. ಹಾಗಿದ್ರೆ ಈ ಒಂದು ವರದಿಯ ಒಂದು ಪ್ರಮುಖ ಅಂಶಗಳು ಏನಾಗಿದೆ ಅಂತ ನೋಡೋಣ. ಸೊ ಇಲ್ಲಿ ಜಾಗತಿಕವಾಗಿ ಯಾವೆಲ್ಲ ರೀತಿಯ ಒಂದು ಅಂಶಗಳನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಲ್ಯಾಂಡ್ ಇನ್ಇಕ್ವಾಲಿಟಿ ಅಂದ್ರೆ ಒಂದು ಅಸಮಾನತೆ ಯಾವ ರೀತಿ ಇದೆ ಅಂತಂದ್ರೆ 1% ಆಫ್ ವರ್ಲ್ಡ್ ಲಾರ್ಜೆಸ್ಟ್ ಫಾರ್ಮ್ಸ್ ನೌ ಕಂಟ್ರೋಲ್ 70% ಆಫ್ ದ ವರ್ಲ್ಡ್ ಫಾರ್ಮ್ ಲ್ಯಾಂಡ್. ಅಂದ್ರೆ ಸೊ ಇಲ್ಲಿ ಕೇವಲ 1% ಜನರ ಬಳಿ ಎಷ್ಟಿದೆ ಅಂತಂದ್ರೆ ಸೊ ಜಾಗತಿಕವಾಗಿ ಸೊ ಕೇವಲ 1% ಜನರ ಬಳಿ 70% ಆಫ್ ಲ್ಯಾಂಡ್ ಇದೆ. ಹಾಗೆ ಪ್ರೈಸ್ ವಾಲಟೈಲಿಟಿ ಅಂದ್ರೆ ಭೂಮಿಯ ಒಂದು ಬೆಲೆಗಳಲ್ಲಿ ಓಕೆ ಮಾರುಕಟ್ಟೆ ದರಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಏರಿಳಿತವಾಗ್ತಾ ಇದೆ ಅಂದ್ರೆ ವಾಲಟೈಲಿಟಿ ಆಗ್ತಾ ಇದೆ. ಸೊ 2008 ಮತ್ತು 2022ರ ವೇಳೆಯಲ್ಲಿ ನೋಡಿದ್ರೆ ಏನಾಗಿದೆ ಅಂತಂದ್ರೆ ಸೊ ಇಲ್ಲಿ ಆ ಒಂದು ಭೂಮಿಯ ವ್ಯಾಲ್ಯೂ ಏನಾಗಿದೆ ಡಬಲ್ ಆಗಿದೆ. ಅಂಡ್ ಸೆಂಟ್ರಲ್ ಈಸ್ಟರ್ನ್ ಯುರೋಪ್ಗಳಲ್ಲಿ ಅದರ ಒಂದು ಬೆಲೆ ಏನಾಗಿದೆ ಟ್ರಿಪಲ್ ಆಗಿದೆ ಅಂದ್ರೆ 3 ಪಟ್ಟಾಗಿದೆ. ಇನ್ನು ಭಾರತದ ಮಟ್ಟಿಗೆ ಬಂದ್ರೆ ಸೊ ಇಲ್ಲಿ ಯಾವ ರೀತಿ ಒಂದು ಲ್ಯಾಂಡ್ ಇನ್ಇಕ್ವಾಲಿಟಿ ಇದೆ ಅಂತಂದ್ರೆ ಟಾಪ್ 10% ಆಫ್ ದ ಲ್ಯಾಂಡ್ ಓನರ್ಸ್ ಓನ್ 40% ಆಫ್ ದ ಫಾರ್ಮ್ ಲ್ಯಾಂಡ್ ಇನ್ ಇಂಡಿಯಾ. ಓಕೆ, ಸೊ ಕೇವಲ ಇಲ್ಲಿ 10% ಬಳಿ ಒಂದು ಜನರ ಬಳಿ ಎಷ್ಟಿದೆ ಅಂತಂದ್ರೆ 45% ಅಷ್ಟು ಲ್ಯಾಂಡ್ ಏನಿದೆ ಸೊ ಇವರ ಬಳಿ ಇದೆ. ಅಷ್ಟೇ ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಇಲ್ಲಿ ಭೂಮಿಯ ಒಂದು ಅವನತಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ 70% ಆಫ್ ಇಂಡಿಯಾಸ್ ಅರೇಬಲ್ ಲ್ಯಾಂಡ್ ಇಸ್ ಅಂಡರ್ಗೋಯಿಂಗ್ 1 or more ಫಾರ್ಮ್ಸ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್. ಇಲ್ಲಿ ಭಾರತದ ಒಂದು ಸುಮಾರು 70% ಭೂಮಿ ಏನಾಗ್ತಾ ಇದೆ ಇವಾಗ ಅವನತಿಯನ್ನ ಹೊಂದ್ತಾ ಇದೆ. ಹಾಗಿದ್ರೆ ಈ ಒಂದು ಲ್ಯಾಂಡ್ ಒಂದು ಸ್ಕ್ವೀಜ್ಗೆ ಕಾರಣಗಳೇನಂತಂದ್ರೆ ಫಸ್ಟ್ ಪಾಯಿಂಟ್ ಲ್ಯಾಂಡ್ ಗ್ರಾಬಿಂಗ್ ಅಂದ್ರೆ ಭೂ ಕಬಳಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ಕಾರಣಕ್ಕಾಗಿ ಅಂತಂದ್ರೆ ಸೊ ಇಲ್ಲಿ ಭೂಮಿಯನ್ನ ಗುತ್ತಿಗೆ ಕೊಡುವುದಾಗಿರ್ಬೋದು, ಹಾಗೆ ಭೂಮಿಯನ್ನ ಸೊ ಇಲ್ಲಿ ರಿಯಾಯಿತಿ ದರದಲ್ಲಿ ನೀಡುವುದಾಗಿರ್ಬೋದು. ಸೊ ಹಾಗೆ ಡಿರೆಗ್ಯುಲೇಷನ್ ಅಂತ ಬರುತ್ತೆ. ಸರ್ಕಾರ ಏನ್ ಮಾಡುತ್ತೆ ಕೆಲವೊಂದಿಷ್ಟು ಭೂಮಿಗಳನ್ನ ಸೊ ಇಲ್ಲಿ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಓಕೆ ಸೊ ವಿಶೇಷ ಆರ್ಥಿಕ ವಲಯಗಳಿಗೆ ಏನ್ ಮಾಡುತ್ತೆ ಅಂತಂದ್ರೆ ಸೊ ಇಲ್ಲಿ ಸರ್ಕಾರ ಆ ಭೂಮಿಯನ್ನ ಸೊ ಕಬಳಿಸುತ್ತೆ. ಹಾಗೆ ಫೈನಾನ್ಸಿಯಲೈಸೇಷನ್, ನೆಕ್ಸ್ಟ್ ಇಲ್ಲಿ ಗ್ರೀನ್ ಗ್ರಾಬ್ ಅಂತ ಬರುತ್ತೆ ಅಂದ್ರೆ ಹಸಿರು ಕಬಳಿಕೆ ಅಂತಂದ್ರೆ ಸೊ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಹಸಿರು ಯೋಜನೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಡ್ಯಾಮ್ ಗಳನ್ನ ಕಟ್ಟೋದಾಗಿರ್ಬೋದು ಅಥವಾ ಹಸಿರು ಯೋಜನೆ ಅಥವಾ ಸೋಲಾರ್ ಪಾರ್ಕ್ ಗಳನ್ನ ನಿರ್ಮಿಸಲಿಕ್ಕೆ ಸೊ ಸರ್ಕಾರ ಸೊ ಈ ಒಂದು ಯೋಜನೆ ಓಕೆ ಗ್ರೀನ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಅದಕ್ಕೆ ಹಸಿರು ಯೋಜನೆಗಳಿಗೆ. ಸೊ ಅಲ್ಲಿ ಕೂಡ ಏನ್ ಮಾಡುತ್ತೆ ಸರ್ಕಾರ ಸೊ ರೈತರ ಭೂಮಿಯನ್ನ ಅಥವಾ ಸೊ ಇಲ್ಲಿ ಲ್ಯಾಂಡ್ ಅನ್ನ ಏನ್ ಮಾಡುತ್ತೆ ಕಬಳಿಸುತ್ತೆ. ಹಿಯರ್ ಎಕ್ಸ್ಪಾನ್ಷನ್ ಅಂಡ್ ಎನ್ಕ್ರೋಚ್ಮೆಂಟ್ ಆಫ್ ಫಾರ್ಮ್ಲ್ಯಾಂಡ್ಸ್ ಅಂದ್ರೆ ಭೂಮಿಯನ್ನ ಅತಿಕ್ರಮಣವನ್ನ ಮಾಡುವಂಥದ್ದು. ಅಂದ್ರೆ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗಿರ್ಬೋದು, ಡ್ಯಾಮ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಭೂಮಿಯನ್ನ ಏನ್ ಮಾಡ್ಲಾಗತ್ತೆ ಸೊ ಅತಿಕ್ರಮವನ್ನ ಮಾಡ್ಲಾಗತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಲ್ಯಾಂಡ್ ಸ್ಕ್ವೀಜಿಂಗ್ ಮಾಡೋದ್ರಿಂದ ಅಥವಾ ಭೂ ಶೋಷಣೆಯನ್ನ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳು ಉಂಟಾಗತ್ತೆ ಅಂತಂದ್ರೆ ಇಲ್ಲಿ ಆನ್ ಲೋಕಲ್ ಅಂಡ್ ಫಾರ್ಮಿಂಗ್ ಕಮ್ಯುನಿಟಿ. ಓಕೆ, ಸೊ ಇಲ್ಲಿ ಸ್ಥಳೀಯ ಮತ್ತು
ಒಂದು ರೈತರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಸೊ ಅವ್ರಿಗೆ ಏನಾಗುತ್ತೆ ಇಲ್ಲಿ ಭೂಮಿ ಅನ್ನೋದು ನಷ್ಟವಾಗತ್ತೆ. ಹಾಗೆ here 34% of the land grabbed since 2000 was for ಸ್ಮಾಲ್ ಹೋಲ್ಡರ್ ಫಾರ್ಮರ್. ಸೊ ಇಲ್ಲಿ 2000ರಲ್ಲಿ ಎಷ್ಟು ಒಂದು ಸರಿಸುಮಾರು 30% ಒಂದು ಭೂಮಿಯನ್ನ ಸೊ ಈ ಒಂದು ಸಣ್ಣ ಒಂದು ಹಿಡುವಳಿದಾರರಿಂದ ಅಥವಾ ಸಣ್ಣ ಒಂದು ರೈತರಿಂದ ಏನ್ ಮಾಡಲಾಗಿದೆ, ಭೂಮಿಯನ್ನ ಕಬಳಿಸಲಾಗಿದೆ. ಹಾಗೆ ಇಂಪ್ಯಾಕ್ಟ್ ಆನ್ ಇಂಡಿಜಿನಿಯಸ್ ಪೀಪಲ್, ಸ್ಥಳೀಯರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಕನ್ವರ್ಷನ್ ಅಂಡ್ ಡಿಸ್ಪೋಷನ್ ಆಫ್ ಲ್ಯಾಂಡ್ ಆರ್ ಲೀಡಿಂಗ್ ಟು ವೇರಿಯಸ್ ಫಾರ್ಮ್ ಅಪ್ರೆಷನ್ ಅಂಡ್ ಡಿಸ್ಕ್ರಿಮಿನೇಷನ್, ಮಾಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಜನರು ಏನಾಗ್ತಾರೆ, ಹಾಗೆ ಸೊ ಇಲ್ಲಿ ಒಂದು ಜನರ ಒಂದು ಭೂಮಿಯನ್ನ ಕಸಿದುಕೊಳ್ಳುವುದರಿಂದ ಜನರು ಏನಾಗ್ತಾರೆ, ಸೊ ವಲಸೆಯನ್ನ ಹೋಗ್ತಾರೆ. ಜನರ ನಡುವೆ ಏನಾಗುತ್ತೆ ಅವಾಗ ಸೊ ಭೂ ವಿವಾದಗಳು ಕಂಡು ಬರುತ್ತೆ. ಸೊ ಹಾಗೆ ಸೊ ಈ ರೀತಿಯ ಒಂದು ಲ್ಯಾಂಡ್ ಸ್ಕ್ವೀಜಿಂಗ್ ನಿಂದ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಅದು ಜೀವ ವೈವಿಧ್ಯತೆ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸುಮಾರು ಆಸ್ ಪರ್ ದ ರಿಪೋರ್ಟ್ 80% ಆಫ್ ದ ಲ್ಯಾಂಡ್ ಗ್ರಾಬ್ಸ್ ಅಕರ್ ಇನ್ ರೀಜನ್ಸ್ ಹೈ ಡೈವರ್ಸಿಟಿ. ಓಕೆ, ಸೊ ಯಾವ ಒಂದು ಪ್ರದೇಶದಲ್ಲಿ ಸೊ ಹೆಚ್ಚಿನ ಒಂದು ಜೀವ ವೈವಿಧ್ಯತೆ ಕಂಡು ಬರುತ್ತಲ್ವಾ, ಅಂತಹ ಒಂದು ಪ್ರದೇಶಗಳಲ್ಲಿ ಸುಮಾರು 87% ನಷ್ಟು ಏನ್ ಮಾಡಲಾಗಿದೆ, ಸೊ ಭೂಮಿಯನ್ನ ಕಬಳಿಸಲಾಗಿದೆ. ಎಸ್, ಸೊ ಇಲ್ಲಿ ಸೊ ಈ ಒಂದು ಲ್ಯಾಂಡ್ ಸ್ಕ್ವೀಜಿಂಗ್ ರಿಲೇಟೆಡ್ ಆಗಿ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ಸರ್ಕಾರ ಕೈಗೊಂಡಿದೆ ಅಂತಂದ್ರೆ ಇಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್ ಎರಾ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಅಬಾಲಿಷನ್ ಆಫ್ ದ ಜಮೀನ್ದಾರಿ ಸಿಸ್ಟಮ್. ಸೊ ಇಲ್ಲಿ ಮೊದಲೆಲ್ಲ ಏನಿತ್ತಂದ್ರೆ ಬ್ರಿಟಿಷರ ಕಾಲದಲ್ಲಿ ಜಮೀನ್ದಾರಿ ವ್ಯವಸ್ಥೆ ಅನ್ನೋದಿತ್ತು. ಸೊ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ರೈತರಿಂದ ನೇರವಾಗಿ ತೆರಿಗೆಯನ್ನು ಸಂಗ್ರಹಿಸಿ ಸೊ ಅದನ್ನ ಸರ್ಕಾರಕ್ಕೆ ನೀಡ್ತಾ ಇತ್ತು. ಸೊ ಈ ಒಂದು ವ್ಯವಸ್ಥೆಯನ್ನ ಸರ್ಕಾರ ಏನ್ ಮಾಡಿದೆ, ಸೊ ಇದನ್ನ ಅಬಾಲಿಷ್ ಅಥವಾ ಇದನ್ನ ರದ್ದತಿ ಮಾಡಲಾಯಿತು. ಹಾಗೆ ಟೆನೆನ್ಸಿ ಅಬಾಲಿಷನ್ ಕೂಡ ಮಾಡಲಾಗಿದೆ. ಹಾಗೆ ಲ್ಯಾಂಡ್ ಸೆಲ್ಲಿಂಗ್ ಆಕ್ಟ್ ಅಂದ್ರೆ ಸೊ ಇಲ್ಲಿ ಒಂದು ಗರಿಷ್ಠ ಒಂದು ಮಿತಿಯನ್ನ ಓಕೆ, ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಒಂದು ಸರ್ಕಾರ ಅಂದ್ರೆ ಬ್ರಿಟಿಷ್ ಯುಗದಲ್ಲಿ ಸರ್ಕಾರ ಸೊ ಹಲವಾರು ಜಮೀನ್ದಾರಗಳಿಗೆ ಒಂದು ಭೂಮಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀಡಿದ್ರಲ್ವಾ. ಸೊ ಅದನ್ನ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಸೊ ಕೆಲವೊಬ್ರು ಅಂದ್ರೆ ಸೊ ಇಲ್ಲಿ ಲ್ಯಾಂಡ್ ಓನರ್ಸ್ ಇಂತಿಷ್ಟೇ ಭೂಮಿಯನ್ನ ಹೊಂದಿರ್ಬೇಕಂತ ಸೊ ಇಲ್ಲಿ ಸೀಲಿಂಗ್ ಲಿಮಿಟ್ ಅಥವಾ ಒಂದು ಮಿತಿಯನ್ನ, ಸೀಲಿಂಗ್ ಅಂತಂದ್ರೆ ಇಲ್ಲಿ ಮಿತಿ ಅಂದ್ರೆ ಗರಿಷ್ಠ ಮಿತಿಯನ್ನ ಸೊ ಸರ್ಕಾರ ವಿಧಿಸುತ್ತೆ. ಹಾಗೆ ಭೂದಾನ ಮೂವ್ಮೆಂಟ್ ಅಂತ ಬರುತ್ತೆ. ಸೊ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಆಚಾರ್ಯ ವಿನೋಬಾ ಭಾವೆ. ಸೊ ಇವರ ಉದ್ದೇಶ ಏನಂತಂದ್ರೆ ಸೊ ಯಾರು ಒಂದು ಹೆಚ್ಚುವರಿಯನ್ನ ಭೂಮಿಯನ್ನ ಹೊಂದಿರ್ತಾರಲ್ವಾ, ಸೊ ಅದನ್ನ ಬಡವರಿಗೆ ಏನ್ ಮಾಡೋದು ಇಲ್ಲಿ ಸೊ ಗಿಫ್ಟ್ ಮೂಲಕ ಅಂದ್ರೆ ಅದನ್ನ ಒಂದು ಬಹುಮಾನದ ಮೂಲಕ ಏನ್ ಮಾಡೋದು ವಿತರಣೆಯನ್ನ ಮಾಡುವಂತ ಉದ್ದೇಶವನ್ನ ಈ ಒಂದು ಚಳುವಳಿ ಹೊಂದಿತ್ತು. ಹಾಗೆ ಇನ್ನು 2000 ಇಸ್ವಿಯ ನಂತರ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಥವಾ ಇದನ್ನ ಶಾರ್ಟ್ ಆಗಿ ಫಾರೆಸ್ಟ್ ರೈಟ್ಸ್ ಆಕ್ಟ್ 2000 ಅಂತ ಕರಿಬಹುದು. ಅಂದ್ರೆ ಆ ಒಂದು ಫಾರೆಸ್ಟ್ ಗಳಲ್ಲಿ ವಾಸಿಸುವಂತಹ ಒಂದು ಬುಡಕಟ್ಟು ಜನರಿಗೆ ಅರಣ್ಯದ ಹಕ್ಕುಗಳನ್ನ ನೀಡುವಂತ ಉದ್ದೇಶವನ್ನ ಈ ಒಂದು ಕಾಯ್ದೆ ಹೊಂದಿದೆ. ಹಾಗೆ ಇಲ್ಲಿ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಒಂದು ಸ್ವಾಮಿತ್ವ ಸ್ಕೀಮ್ ಅಂತ ಬರುತ್ತೆ, ಸ್ವಾಮಿತ್ವ ಸ್ಕೀಮ್. ಓಕೆ, ಸೊ ಇದರಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಡ್ರೋನ್ ಗಳನ್ನ ಬಳಸಿಕೊಂಡು ಸೊ ಆ ಒಂದು ರೈತರ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಗಳನ್ನ ಏನ್ ಮಾಡ್ಲಾಗತ್ತೆ, ಡಿಜಿಟಲ್ ರೂಪದಲ್ಲಿ ನೀಡಲಾಗತ್ತೆ. ಸೊ ವೇ ಫಾರ್ವರ್ಡ್ ನಲ್ಲಿ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಈ ಒಂದು ರೀತಿಯ ಲ್ಯಾಂಡ್ ಸ್ಕ್ವೀಜಿಂಗ್ ನ ಓಕೆ, ಸೊ ಲ್ಯಾಂಡ್ ಸ್ಕ್ವೀಜಿಂಗ್ ನ ತಡೆಗಟ್ಟಲಿಕ್ಕೆ ಇಲ್ಲಿ ಆ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಗಳನ್ನ ಮ್ಯಾಪಿಂಗ್ ಮಾಡುವಂತದ್ದು, ಹಾಗೆ ಅವುಗಳನ್ನ ಡಿಜಿಟಲೀಕರಣ ಮಾಡುವಂತದ್ದು, ಹಾಗೆ ಅವುಗಳನ್ನ ಅಂದ್ರೆ ಇನ್ ಕೇಸ್ ಏನಾದ್ರೂ ಸರ್ಕಾರ ಅವರ ಒಂದು ಭೂಮಿಯನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ತಾ ಇದ್ರೆ ಓಕೆ, ಸೊ ಆ ಒಂದು ಭೂಮಿಗೆ ಅವರಿಗೆ ಏನ್ ಮಾಡ್ಬೇಕು, ಒಂದು ಮಾರುಕಟ್ಟೆ ಬೆಲೆಯನ್ನ ಅಂದ್ರೆ ನ್ಯಾಯಯುತ ಒಂದು ಬೆಲೆಯನ್ನ ನೀಡಬೇಕಾಗತ್ತೆ. ಸೊ ಇದಿಷ್ಟು ಮೇ ತಿಂಗಳಿನಲ್ಲಿ ಕವರ್ ಆಗಿರುವಂತ ಎಕಾನಮಿ ರಿಲೇಟೆಡ್ ಟಾಪಿಕ್ಸ್. ಸೊ ನೆಕ್ಸ್ಟ್ ಕೂಡ ನಿಮ್ಗೆ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಬರುತ್ತೆ. ಓಕೆ, ಸೊ ಅದನ್ನ ನಾನು ನಿಮ್ಗೆ ಸೆಕೆಂಡ್ ಪಾರ್ಟ್ ನಲ್ಲಿ ತಿಳಿಸ್ಕೊಡ್ತೀವಿ. ಓಕೆ, ಸೊ ಈ ಒಂದು ವಿಡಿಯೋದ ಕುರಿತು ಅಥವಾ ಈ ಒಂದು ಸೆಷನ್ ನಾವು ಏನು ಇವಾಗ ವಿಜನ್ ಕರೆಂಟ್ ಅಫೇರ್ಸ್ ನ ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದರ ಒಂದು ಕುರಿತಾಗಿಂತ ಒಂದು ಅಭಿಪ್ರಾಯಗಳನ್ನ ನೀವು ಸೊ ಕಮೆಂಟ್ ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಎಕಾನಮಿ ಪಾರ್ಟ್ ನಲ್ಲಿ ನಾವು 2 ನಲ್ಲಿ ಸೊ ಈ ಮೇ ತಿಂಗಳಿನಲ್ಲಿ ಕವರ್ ಆಗಿರುವಂತ ಸೊ ಒಂದು ಎಕಾನಮಿ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ನಮಸ್ಕಾರ.